ಕೊಟ್ಟ ಸರ್ ಮೇಜರಾಗಿ ಪ್ರಾಬ್ಲಮ್ ಇರ್ತಕ್ಕಂಥದ್ದನ್ನ ಏನು ಮಾಡೋಕ್ಕೆ ಆಮೇಲೆ ಡೀಟೇಲ್ ಹೊರಟೋಗ್ಬೋದು. ಈಗ ನಿನ್ನೆ ಎಲ್ಲ ಸಾರಿ ಬಿಡೋದಿಲ್ಲ, ಅದು ಸ್ಕೂಲಲ್ಲಿ ಏನು ಬೇಕೋ ಅದನ್ನು ಆಮೇಲೆ ತಗೊಳ್ಳೋದು. ಇವತ್ತಿರೋದು ಸರ್ ಇವತ್ತು ಹಿಂದಿನ ಬಗ್ಗೆ ಗೊತ್ತಾಗ್ತಾಯಿಲ್ಲ. ಎಮ್ ಸಿ ಪ್ರಹ್ಲಾದ ಅಂತ ಒಬ್ಬರು ಕೊಟ್ಟಿದ್ದಾರೆ. ಅದು ವಯಸ್ಸು 200 ಬಾರ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅದೇನಾಗಿದೆ ಅಂದರೆ ಅದು ವಸತಿ ಉದ್ದೇಶ ಲೇಔಟೇ ಅಪ್ರೂವ್ ಆಗಿರ್ತಕ್ಕಂಥದ್ದು. ಅದು ಕಮರ್ಷಿಯಲ್ ಮಾಡಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಬಟ್ ನಾವೇ ಹೇಳ್ಕೊಟ್ಟು ವಸತಿ ಉದ್ದೇಶಕ್ಕೆ ಅಂತ. ಆಗ ಅದಲ್ಲದೆ ಒಂದು ಮುಚ್ಚಳಿಕೆ ಬರೆಸ್ಕೊಟ್ಟಿದ್ದಾರೆ. ಮುಚ್ಚಳಿಕೆಯಲ್ಲಿ ಏನು ಬರೆಸ್ಕೊಂಡಿದ್ದಾರೆ, ವಸತಿ ಉದ್ದೇಶ ಮಾತ್ರ ಕಟ್ತೀವಿ ಅಂತ. ಅಲ್ಲಿ ಎಮ್ ಸಿ ಏನೋ ಬದಲಾಗಿ ಬರೀ ಎಮ್ ಅಂತ ಇದೆ. ಅದಕ್ಕೆ ನನ್ನ ಸೈನ್ ಎಲ್ಲ ನಾನೇ ಹಾಕಿಲ್ಲ, ಅದಕ್ಕೆ ಎಂಡಾರ್ಸ್ಮೆಂಟ್ ಕೊಡಿ, ಏನು ಕ್ರಮ ಕೊಡಿ, ವಹಿಸ್ಕೊಳ್ಳಿ, ನೀವೇ ಮಾತಾಡಿದ್ರಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ ಕೊಟ್ಟರು. ಇನ್ನು ಜವನಾಯಕ ನೀರು ಮತ್ತು ಒಂದು ಕುಡಿಯೋ ಒಂದು ಹೊಸ ಒಂದು ಮನೆ ಕಟ್ಟಿದ್ದಾನೆ. ಈಗ ಅಲ್ಲಿ ಊರೊಳಗಡೆ 3 ಮನೆ ಇದೆ. ಹೆಚ್ಚು ಅಲ್ಲಿ ಒಂದು ಹೊಸ ಮನೆಗೆ ನಲ್ಲಿ ಕನೆಕ್ಷನ್ ಕೇಳ್ತಾನೆ ಸರ್. ಇನ್ನೊಂದು ಅದೇ ಮನೆ ಖಾತೆ ಪಕ್ಕದ್ದು ಅಕ್ಕಪಕ್ಕದ್ದು ಇದಾಗಿ ಕಾಂಪ್ಲಿಕೇಟ್ ಆಗಿದೆ. ಇಡೀ ಆ ವ್ಯಕ್ತಿ ಹೇಗೆ ಅಂದರೆ ಇಡೀ ಗ್ರಾಮದ ಜನತೆಗಳನ್ನೇ ವಿರುದ್ಧ ಹಾಕೊಂಡು ಗೊತ್ತಲ್ಲ ಕಟ್ಕೊಡೋದು ಅಂತ ಊರಲ್ಲಿ ಹಳ್ಳಿಯಲ್ಲಿ ಕೊಟ್ಟಲ್ಲ ಅವನ್ನ ಆ ಥರ ಎಲ್ಲ ಮಾಡಿ ಬಿಟ್ಬಿಟ್ಟಿದ್ದು. ಅವನು ಇಡೀ ಪಂಚಾಯತಿಗೆ ನಮ್ಮ ಮೇಲೆ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದ. ಆಯ್ತು, ಈಗ ಅಲ್ಲಿ ಒಂದು 7 ಅಡಿ ಡಿಫ್ರೆನ್ಸ್ ಇದೆ ಸರ್. 4 ಅಡಿ ಇತ್ತು, 2 ಅಡಿ ಅವ್ರ ಅಡಿ 7 ಅಡಿ ತೀರ್ಮಾನ ಮಾಡಿದ್ವಿ. ಇನ್ನೊಂದು ಅಡಿ ಬಿಡಿಸ್ಕೊಡೋಕೆ ಈ ಕಡೆ ಒಂದು ಹೇಳಿಸಿದ್ವಿ. ಒಂದಿನ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಸರ್ ಮಂಗಳವಾರಕ್ಕೆ ಡೇಟ್ ಕೊಟ್ಬಿಟ್ಟು ಹೋಗಿ ಅರ್ಥ ಮಾಡ್ಕೊಂಡು ಬಂದ್ಬಿಟ್ಟು ಕ್ಲೋಸ್ ಮಾಡ್ತಾರೆ. ಅದನ್ನು ಮಂಗಳವಾರ ಹಾಕ್ಕೊಂಬಿಡಿ. ಅವೆಲ್ಲ ಮಾಡ್ಕೊಂಡು ಮಂಗಳವಾರ ಬರ್ಕೊಬಿಡಿ ಮೇಡಮ್ ಒಂಚೂರು ಮಾತಾಡಿ ಬರ್ತೀವಿ. ಬಳ್ಳಾಪುರ ರೈತ ಸಂಘ ಮುರುಡಾಪುರ ಪೆನ್ ಕೊಡಿ. ಇನ್ನು ಗುಂಪಿನ ಗ್ರಾಮ ಕಾರಣದಲ್ಲಿ ಸರ್ ಅದೇ ಆಶ್ರಯ ಒಂದು ಪೇಪರ್ ತೊಗೊಂಬ ಬರ್ತೀನಿ. ಅದಕ್ಕೊಂದು ಬಿಲ್ ಕೊಟ್ಟಿದ್ದಾರೆ ಸರ್. ಅದೇ ಗ್ರಾಮ ಕಾರಣ ಸೆಟ್ ಮಾಡಿದ್ರೆ ಮಿಷಿನರಿ ನಮ್ಮ ಮಿಷನಿಂದ ಆಗಲ್ಲ ಅಂತ ಹೇಳಿ 21,000 ಕೊಟ್ಟಿದ್ದು. ಒಂದು ವೈಟ್ ಸೀಟು, ವೈಟ್ ಸೀಟು, ವೈಟ್ ಸೀಟು, ವೈಟ್ ಸೀಟು ಸರ್ವೆ ಮಾಡೋಕ್ಕೆ ಸಿಕ್ಕಿಲ್ಲ ಅಂತ ಹೇಳಿ ಈ ಮೆಷಿನ್ ತಂದು ಮಾಡಿದ್ದಾರೆ. ಪ್ರೈವೇಟ್ ಅಂತ ಮಾಡಿಸಿದ್ದಾರೆ ಸುರೇಶ್ ಅಂತ. ಅದಕ್ಕೆ 21,000 ಕೊಟ್ಟಿರೋದಕ್ಕೆ GST ಬಿಲ್ ಇಲ್ಲ. GST ಬಿಲ್ ಕೊಡಲಿಲ್ಲ ಅಂದರೆ ನಮಗೆ ಆಡಿಟಲ್ ಅಪೇಕ್ಷಣೆ ಆಗುತ್ತೆ. ಬಿಲ್ ಕೊಟ್ಟಿಲ್ಲ, ಅದೊಂದು ಬಿಲ್ ಕೊಡಬೇಕಾಗುತ್ತೆ. ಅದೊಂದು ಸೆಕ್ಷನ್ ಇದೆ. ಅಂದರೆ ಹೋಮ್ ಸ್ಟೇ ಬಗ್ಗೆ ಏನೋ ಸರ್ಕಾರಗಳಿದೆ. ಏನಂದರೆ ನಿಮ್ಮ ಹಂತದಲ್ಲಿ ನಿಯಮಾನುಸಾರ ಪರಿಶೀಲಿಸಿ ಕ್ರಮ ವಹಿಸಿ ಅಂತ ಬಂದಿದೆ. ಅದನ್ನು ಸರ್ಕ್ಯುಲರ್ಸ್ ಇದೆ. ಇನ್ನು ಹೋಮ್ ಸ್ಟೇ ಅದೇ ಅವತ್ತು ಕೋರಿಗಳು ಆಗಿದೆ. ಇನ್ನು ಶೇಕಡ 40% ಒಂದು 3 ಲೇಔಟ್ಗಳು ಬಂದಿದೆ ಸರ್. ಒಂದು 58 ಎಕರೆ, ಒಂದು 1 ಎಕರೆ 14 ಗುಂಟೆ, ಒಂದು 2 ಎಕರೆ 3 ಗುಂಟೆ. 58 ಎಕರೆ ಅದೇ ಬಸವಣ್ಣವ್ರು ಹೇಳ್ತಾಯಿದ್ದಲ್ಲ, ಇದು 3 ಬಸವಣ್ಣವ್ರೆ. ಇದೊಂದು 197 ಒಂದು ಎಕರೆ ಚಿಕ್ಕ ಪೂಜೆ ಇದೆ, ಅದು ಬಸವಣ್ಣವ್ರೆ. ಕೆಳಗಿದೊಂದು ಬಸವರಾಜ್ ಅಂತ ಇದೆ ಇಲ್ಲಿ, ಧನ್ವಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ಅವ್ರದ್ದು ಅದು ಬಸವಣ್ಣವ್ರೆ, ಅದು ಬಸವಣ್ಣವ್ರೆ ಸರ್. ಇನ್ನು ಇನ್ಯಾವುದಿಲ್ಲ ಅಲ್ಲ ಮೇಡಮ್, ನಮ್ಮದೊಂದು ಇಲ್ಲಿ ಯಾವಾಗ ಇದಿಲ್ಲ ಮೇಡಮ್, ಅಷ್ಟೇ ಸರ್. ಅಲ್ಲಿ ಈಗ ಮಾತಾಡೋಲ್ಲ ಶ್ರೀಹರಿ ಅಂತ, ಈಗ ಹೋದಲ್ಲ ಅವ್ರದ್ದು ಆ ಫೈಲ್ ಇದೆ, ಅದು ಇದು ಮಾಡ್ಬೋದು. ಈಗ ಹಳೆ ಆಸ್ಪತ್ರೆ ಜಾಗನ ಖಾತೆ ಮಾಡ್ಕೊಡಿ ಅಂತ ಕೊಟ್ಟಿದ್ದಾರೆ. ಹಳೆ ಆಸ್ಪತ್ರೆ ಬಗ್ಗೆ ಡಾಕ್ಯುಮೆಂಟ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಇನ್ನೂ ಹಳೆ ಆಸ್ಪತ್ರೆಗೆ ಯಾರಿಗೆ ಮಾಡ್ಬೋದು, ಹಳೆ ಆಸ್ಪತ್ರೆಗೆ ಮಾಡ್ಕೊಡಿ ಬಿಟ್ಕೊಡಿ ಅಂತ ನಾವೀಗೇನು ಮಾಡಿದ್ವಿ ಅಂದರೆ ಕಂದಾಯ ಇಲಾಖೆ 6-7 ಕ್ವಾರ್ಟರ್ಸ್ ಕೊಟ್ಟಿದ್ದೀವಿ. ಆಮೇಲೆ ಕೃಷಿ ಇಲಾಖೆಯವರು ಅಲ್ಲೇ ಇದ್ದಾರೆ. ಆಮೇಲೆ ರೈತ ಉತ್ಪಾದನಾ ಕೇಂದ್ರ ಅಂತ ಬಂದಿದೆ. ಈಗ ಅವರ ಮನೆಗೆ 4 ಸೀಟ್ ಇದೆ ಸರ್ ಕೊಟ್ಟಿದ್ದಾರೆ. ಖಾಲಿ ಮಾಡಿದ್ದಾರೆ, ಕೈ ಹಾಕೋದು ಬೇಡ. ಆಮೇಲೆ ವೆಂಟ್ರಾಮು ಅಂತ ಒಂದು ಕೋರ್ಟ್ ಕೇಸ್ ಇದೆ. ಅದೇನಾಗಿದೆ ಅಂದರೆ ಒಂದು ಶಿವಶಂಕರ್ ಅಂತ ಒಂದು ಲೇಔಟ್ ಇದೆ ಸರ್. ಶಿವಶಂಕರ್ ಲೇಔಟಲ್ಲಿ ಈಗ ಆಸ್ಪತ್ರೆ ಬಗ್ಗೆ ಏನು ಹೇಳಿದ್ರಿ ಸರ್? ಆಸ್ಪತ್ರೆ ಬಗ್ಗೆ ಪರಿಶೀಲಿಸಿ ಮುಂದೆ ಕ್ರಮ ವಹಿಸುವಂತ ಬರ್ತೀವಿ ಅಷ್ಟೇ. ಏನೋ ಬೇಡ ಅಂತ ಸುಮ್ಮನೆ ಕಾಂಪ್ಲಿಕೇಟ್ ಮೇಲ್ಕೋತ್ಕೊಳ್ಳೋದು ಬೇಡಿ. ಆಮೇಲೆ ಇನ್ನೊಂದು ಫಾತಿಮಾ ಮೊಹಮ್ಮದ್ ನ್ಯಾಯಾಲಯದಲ್ಲಿ ಇದೆಯಲ್ಲ, ಅದೊಂದು ಬರ್ಕೊಳ್ಳಿ ಮೇಡಮ್. ಅದೊಂದು ಕೋರ್ಟ್ ಕೇಸ್ ಇದೆ ಸರ್. ಲೈಸೆನ್ಸ್ ಕೇಳೋಕೆ ಕೊಟ್ಟಿದ್ರೆ ಎಂಡಾರ್ಸ್ಮೆಂಟ್ ಕೊಡ್ತೀವಿ. ಈ ನಾಳೆ ಆಸ್ಪತ್ರೆ ವೆಂಕಟರಾಮು ಅನ್ನೋದಕ್ಕೆ ಏನಂದರೆ ಶಿವಶಂಕರ್ ಅಂತ ಒಂದು ಲೇಔಟ್ ಮಾಡಿದ. ಆ ಶಿವಶಂಕರ್ ಲೇಔಟಲ್ಲಿ ಏನಾಗಿದೆ ಅಂದರೆ ಈಗ ಅದನ್ನು ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ವಿ. ಅದರಿಂದ ಈಗ ಅವನಿಗೆ ಯೂಜಡಿ ಕೊಡದೆ ಓದೋದಕ್ಕೆ ಅವ್ನು ಕೋರ್ಟ್ ಹೋಗಿದ್ದ ಸರ್. ಕೊಟ್ಟಿರೋದ್ರಿಂದ ಈಗ ಅವನಿಗೆ ಕೊಟ್ಟಿದ್ದೀವಿ, ನೆಲ ಕನೆಕ್ಷನ್ ತಕ್ಕಂತ ಹೇಳಿ ಕೊಟ್ಟರು ಕ್ಲೋಸು ಸರ್. ಆಮೇಲೆ ಶಿವಣ್ಣಗೌಡ ಮಾವನಹಳ್ಳಿ ಇವರು ಸರ್ ಈಗ ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಇದೇನಾಗಿದೆ ಅಂದರೆ ಅವನಿಗೆ ಹಿಂದೆ 1943ನೇ ಇಸ್ವಿಲಿ ಫೈಲ್ ಇದೆ ಸರ್. ಇಲ್ಲಿ 43ನೇ ಇಸ್ವಿಲಿ 12 ಗಜ 12 ಗಜ ಅಂತ ಆಗಿದೆ. 12 ಗಜ ಅಂದ್ರೆ ಗೊತ್ತಲ್ಲ ಸರ್, 3 ಅಡಿ 36 ಅಡಿ 36 ಅಡಿ. ಬಟ್ ಅದಾದ ನಂತರ 2001ನೇ ಇಸ್ವಿಗೆ ಏನು ಬಂದಿದ್ದಾರೆ,
50,000 87 ಮಾಡ್ಬಿಟ್ಟಿದ್ದಾರೆ. 56 ಎಷ್ಟೇನು ಮಾಡ್ಕೊಳ್ಳಿ, ಪೂರ್ವ ಪಶ್ಚಿಮ ಸಮಸ್ಯೆ ಇಲ್ಲ ಸರ್. ಉತ್ತರ ದಕ್ಷಿಣ 86. 36 ಗಜ 36 ಅಡಿ ಇರೋದನ್ನ 87 ಅಡಿ ಮಾಡ್ಬಿಟ್ಟು ರಿಜಿಸ್ಟರ್ ಯಾರು ಮಾಡಿ ಸರ್? ಶಿವಣ್ಣೇಗೌಡ ಅಂತ ಮಾಮೂಲಿ ಸರ್. ನಾವು ಕೋರ್ಟ್ ಮಾತಾಡ್ತಾ ಇರೋದು ಮಹೇಶ್ ಅವ್ರಿಗೆಲ್ಲ. ಅದಕ್ಕೆ ಈಗ ನಾವು ಅದಕ್ಕೆ 15,000 ರೂಪಾಯಿ ಲಾಯರ್ ಫೀಸ್ ಕಟ್ಬೇಕು ಸರ್. ಕಟ್ಬಿಟ್ಟು ರಿಜಿಸ್ಟರ್ ಪತ್ರ ತಗೊಂಡಿದ್ದೀವಿ. ಅದನ್ನು ವಕಾಲ ತಗೊಂಡು ಒಂದಿನ ಬೆಂಗಳೂರಿಗೆ ಹೋಗ್ಬೇಕು ಸರ್ ಮುಂದುವರ. ಅದೊಂದು ಅದಿದೆ ಸರ್. ಇನ್ನು ಇದಲ್ಲದೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲವು ಜನರಲ್ ಲೈಸೆನ್ಸ್ ಕೊಡ್ಬೇಕಾದ್ರೆ ಸರ್ ಅಂಗಡಿಗಳಿಗೆ ಇವಕ್ಕೆ ಎಲ್ಲ ಒಂದು ಲೆಕ್ಕ ಇಲ್ಲ. ಏನೋ ಇಲ್ಲಿ ನಡ್ಕೊಂಡ್ಬಂದ್ರು ಮೆಂಬರ್ಗಳು ಬಿಡಲಿಲ್ಲ. ಅದಕ್ಕೆ ಈಗ ಒಂದು ಮಿನಿಮಮ್ ಮಾಡ್ಕೊಂಡಿದ್ದೀವಿ ಸರ್. ಅದಕ್ಕೆ ತಾವು ಒಪ್ಪೋದು ಅಥವಾ ಇದಕ್ಕೆ ಪರಿಷ್ಕರಣೆ ಮಾಡೋದು ತಮ್ಗೆ ಅಧಿಕಾರ ಇದೆ. ನಾವು ಸುಮ್ಮನೆ ಹಿಂಗೆ ಬರ್ಕೊಂಡಿದ್ದೀವಿ ಸರ್. ಅಲ್ಲ ನಿಮಗೆ ಇಲ್ಲಿ ಲೋಕಲ್ ಗೊತ್ತಿರುತ್ತಲ್ಲ ಹೆಂಗೆ ಅದಕ್ಕೆ ಮಾಡಿದ್ದೀವಿ ಸರ್. ಅಂಗಡಿಗಳು ಸಣ್ಣ ಪುಟ್ಟ ಅಂಗಡಿ, ಸೇವಿಂಗ್ಸ್ ಶಾಪು, ಚಿಲ್ಲರೆ ಅಂಗಡಿ, ಪ್ರಾವಿಷನ್ ಸ್ಟೋರ್ಗೆಲ್ಲ 1,000 ರೂಪಾಯಿ ವರ್ಷಕ್ಕೆ ಸರ್ ಇದೆ. ಅದೇ ವೈನ್ ಸ್ಟೋರ್ ಆದರೆ 10,000 ಜಾಸ್ತಿನ ಓಕೆ ಓಕೆ ಸರ್. ಕಟ್ಟಲ್ಲ ಸರ್ ಜಾಸ್ತಿ ಆದರೆ ನೋಡುವ ಸರ್. ಆದರೆ ಜಾಸ್ತಿ ಅಂದರೆ ನಾವು ಹಾಕೋಣ. ನಂದೇ ಬಂದ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ 25,000. ಅದೇ ಹೋಮ್ ಸ್ಟೇ ಥರ ಮಾಡೋರ್ಗೂ 25,000. ಈ ಪೆಟ್ರೋಲ್ ಬಂಕ್ಗೆ 10,000. ಈ ಚೌಲ್ಟ್ರಿ ಮಾಡೋರ್ಗೆ 25,000. ಹಾರ್ಡ್ವೇರ್ ಅಂಗಡಿ, ಸಿಮೆಂಟ್ ಅಂಗಡಿ ಇತ್ಯಾದಿಗಳಿಗೆ 5,000. ಈ ಗ್ಯಾರೇಜ್ಗಳಿಗೆ 2,500 ಸರ್. ಈ ಚಿಕನ್ ಮಟನ್ದು ಗಲೀಜು ಬರುತ್ತೆ ಸರ್, ಅದರಿಂದ ಒಂದು 5,000. ಇದು ಇಷ್ಟು ಮಾಡಿ. ಅದಂದರೆ ಇನ್ನು ಮಳಿಗೆಗಳು ಇಲ್ಲಿ ನಮ್ಮಲ್ಲಿ ಒಂದು 3 ಮಳಿಗೆಗಳವೆ ಸರ್ ಪಂಚಾಯತು. ತಿಂಗಳಿಗೆ 2,000 ರೂಪಾಯಿ ಬರುತ್ತೆ. ಅದು ಸ್ವಲ್ಪ ಬಾಕಿ ಬೇರೆ ಹೊಡಿಸ್ಕೊಂಡಿದ್ದಾರೆ ಸರ್. ಒಂದು 15 ದಿನ ಟೈಮ್ ಕೊಟ್ಟು ನೋಟಿಸ್ ಕೊಟ್ಟು ಕಟ್ಬಿಟ್ಟು ಅದಾದ ನಂತರ ಈಗ ಏಪ್ರಿಲ್ 1ರಿಂದ 3,000 ರೂಪಾಯಿ 1,000 ಜಾಸ್ತಿ ಮಾಡೋಣ ಅಂತ. ಎಷ್ಟು ವರ್ಷ ಆಯ್ತು ಅವ್ರು ತೊಗೊಂಡು? ಅದು ನಾನು ಬರೋಕ್ಕಿಂತ ಎಷ್ಟು ವರ್ಷ ಆಗಿದೆ ಮೇಡಪ್ಪ? ಮಳಿಗೆಗಳು 3 ಮಳಿಗೆ ಬಾಡಿಗೆ ಕೊಟ್ಟರು ಒಂದು 7-8 ವರ್ಷದಿಂದ ಸರ್. ಒಂದು 9-10 ವರ್ಷದಿಂದನೂ ಈ ನಾವು ಬಂದ ಮೇಲೆ ಲೆಕ್ಕ ಹಾಕ್ಬಿಟ್ಟು ಕೊಟ್ಟಿದ್ವಿ ಸರ್. ಅವ್ರಿಗೆ ಒಂದು 5,000 2,000 ಅವ್ರು ಕಟ್ತೀನಿ ಅಂದ್ರೆ ಇಲ್ಲಿರೋ ಮೆಂಬರ್ಗಳು ಅದೇನು ಕಟ್ಟೋದು 1,000 ಕಟ್ಸ್ಕೊಳ್ಳಿ 2,000 ಕಟ್ಸ್ಕೊಳ್ಳಿ ಅಂದ್ಬಿಟ್ಟು ಜಾಸ್ತಿ ಮಾಡಿ. ಹಾಂ, ಅದಕ್ಕೆ ಈಗ ಹಳೆ ಬಾಕಿನೇ ಇದೆ ಸರ್ ಅವ್ರದ್ದು. ಅದಕ್ಕೆ ಬೇರೆಯವರು ಹೇಳ್ತಾರೆ, ದಾರಿಪುರ ಬಸವಣ್ಣವರು ಇವತ್ತೇ ಖಾಲಿ ಮಾಡಿ ಬೇಕಾದ್ರೆ ನಾವೇ ಕಟ್ತೀವಿ, ನಾವು ತಗೋತೀವಿ ಅಂತ ಅವ್ರು ವಾದ ಮಾಡ್ತಾರೆ. ಹಾಗಾಗಿ ಒಬ್ಬ ಅಂತೂ ಕಟ್ಟೋದೇ ಇಲ್ಲ ಸರ್, ಗಲಾಟೆ ಮಾಡ್ತಾ ಇದ್ದಾರೆ ತುಂಬ. ಕ್ಲೋಸ್ ಮಾಡ್ಸೋ ನಡೀರಿ, ಪೊಲೀಸ್ ಕ್ಲೋಸ್ ಮಾಡ್ಸೋಣ. ನ್ಯಾಷನಲ್ ಹೈವೇ ಅದು ಅದೆಲ್ಲ ಕಾನೂನು ಪ್ರಕಾರ ಕೊಡ್ಬಿಡಿ ಅಂತ ಲೆಟರ್ ಬಂದಿದೆ. ಟೆಂಪ್ರರಿ ಶೆಡ್ ಹಾಕಿ ಕೂತವ್ರೆ. ಅದಕ್ಕೆ ಈಗ ನಾವು 2,000 3,000 4,000 ಮಾಡ್ಕೊಂಡು ದುಡ್ಡು ವಸೂಲು ಮಾಡ್ಕೊಳ್ಳೋ ಸರ್. ಬರ ಅಷ್ಟು ದಿನ ಅವು ರೋಡ್ ಮಾಡ್ಕೊಂಡು ಹೊಡೆದಾಕ್ತೀವಿ, ಕೊಡದಾಕ್ಬಿಟ್ಟು ಹೋಗ್ಲಿ ಅಷ್ಟೇ. ನಾವು ಈಗ ಸಂತೆಲಿ ವಸೂಲಿ ಮಾಡಲ್ವಾ, ಆ ಥರ ಮಾಡೋಕೆ ಅಧಿಕಾರ ಇದೆ ಸರ್. ಆಮೇಲೆ ಸರ್ ಇಲ್ಲಿ ಒಂದು 3 ಬಟ್ಟೆ ಅಂಗಡಿಗಳಿವೆ. ಅವ್ರು ವರ್ಷಕ್ಕೆ 5,000 ರೂಪಾಯಿನಾಗೆ ಜನರಲ್ ಲೈಸೆನ್ಸ್ ಫೀಸು. ಒಂದು ವೆಲ್ನೆಸ್ ಸ್ಪಾ ಅಂತ ಇದೆ, ಅದಕ್ಕೆ ವರ್ಷಕ್ಕೆ 5,000 ಅಲ್ಲಿ ಕೆಳಗಡೆ ಇದೆ ಸರ್. ತೋರಿಸ್ತೀವಿ. ಇದು ಮಿನಿಮಮ್ ಸರ್. ಇದ್ರಲ್ಲಿ ಯಾವ್ಯಾರು ಬಿಟ್ಟೋಗಿದ್ರೆ ಈ ಥರ ಅಂತ ಹಾಕ್ಬಿಟ್ಟು ಮಿನಿಮಮ್ ಅಂತ ಅಷ್ಟು ಅಮೌಂಟ್ ಹಾಕಿ ಇದರಲ್ಲಿ ಏನಾದ್ರು ತಮ್ಮ ಮಾರ್ಕ್ ಮಾಡಿ. ಇನ್ನೇನಿಲ್ಲ, ಇಲ್ಲ ಕರೆಕ್ಟಾಗಿದೆ. ವೈನ್ ಸ್ಟೋರ್ ಇದೆಯಲ್ಲ, ಇದು 15,000 ಮಾಡಿದ್ವಿ. ಆಯ್ತು ಸರ್. ಅದಾದಮೇಲೆ ಸರ್ ಈಗ ಮೊನ್ನೆ ಒಂದು ಅಡಿಷನ್ ಪ್ರಯೋಜನ ಕೇಳ್ತಿರ್ಲಿ. ಈಗ ಬಸವಣ್ಣ ಕೆಲಸ ಮಾಡಿರೋದು ಈ ಇದರಲ್ಲಿ ಅದು ಮಾವನಹಳ್ಳಿ ಗ್ರಾಮದಲ್ಲಿ ಮತ್ತು ಬರಡುಪುರ ಕ್ಲೀನಿಂಗ್ ಎರಡೂ ಸೇರಿಸಿ 75,000 ಆಗುತ್ತೆ. ಯಾಕಂದರೆ GST, IT, ರಾಯಲ್ಟಿ ಎಲ್ಲ ಹೋಯ್ತಾವಲ್ಲ ಸರ್, ಅದಕ್ಕೆ. ಮತ್ತು ಜಯಪುರ ಗ್ರಾಮದಲ್ಲಿ ಕ್ಲೀನಿಂಗ್ 75,000, 1.5 ಲಕ್ಷ ಅಧ್ಯಕ್ಷ ಮಾಡೋಲ್ಲ ಮದುವೆ ಅದು. ಇನ್ನು ದಾರಿಪುರ ಗ್ರಾಮದಲ್ಲಿ ಬಸವಣ್ಣ ನೀವು ಏನಾರು ಮಾಡಿ ನನಗೆ 75,000 ಕೊಡ್ಬಿಡಿ ಅಂತಾರೆ. 1 ಲಕ್ಷ ಹಾಕೋಣ. GST ಹೋದ ಅಷ್ಟು ಆಗಿ ಸಿಗುತ್ತೆ. ಲಾಸ್ಟ್ ಆಗಿದೆ ಮಾಡಿದ್ದಾರೆ. GSTಗೆ 3 ದಿನ 21 ಆಳು 1,300 ರೂಪಾಯಿ ಒಂದು ದಿನಕ್ಕೆ ಶಿಲ್ಪ ಕರ್ಕೊಂಡು ಮಾಡಿರೋದು. ಎಸ್ಟಿಮೇಟ್ ಮಾಡಿಸ್ಬಾರ್ದು, ಎಷ್ಟು ಯೋಜನೆ ಮಾಡ್ಕೊಳ್ಳೋಣ ಸರ್. ಆಮೇಲೆ ಜಯಪುರ ಗ್ರಾಮದಲ್ಲಿ ಜೇಡಿ ಕಟ್ಟೆ ಮಾದೇಶ್ವರ ದೇವಸ್ಥಾನದ ಹತ್ರ ಐ ಮಾಸ್ಕ್ ಹಾಕೋರು ಒಂದು ಸತ್ ನಂಜುಂಡ. ಅದು 1 ಲಕ್ಷ ಹಾಕೊಂಡು 1 ಕಾಲ ಆಗಲ್ಲ ಅಂತಾನೆ. ಅದೇನು ಕಳಪೆ ಅಂದ್ಬಿಟ್ಟು ಇದೆಲ್ಲ ಮಾಡಿದ್ದು ಬೇರೆ ಚೇಂಜ್ ಮಾಡೋಕೆ ಸರ್ 1 ಲಕ್ಷ ಹಾಕೊಂಡು ಸಾಕೊಳ್ಳೋದು. ಮಾವನಹಳ್ಳಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಯ ಬೀದಿಯಲ್ಲಿ ಹೊಸದಾಗಿ ಜೆ ಮಾಡಿ ನಿರ್ಮಿಸಿರೋ ನೀರಿನ ಟ್ಯಾಂಕ್ಗೆ ಪೈಪ್ ಲೈನ್ ಅಳವಡಿಸೋದು ಸರ್. ಮಧ್ಯೆ ರೋಡ್ ಕಟ್ಟಿಂಗ್ ಹತ್ರ ಬಿಟ್ಕೊಂಡೋಗಿದ್ದಾರೆ. ಅದಕ್ಕೆ ಇವರು ನಮ್ಮ ಸುಹಾಸ್ ಅವರು 3,85,000 ಕೊಟ್ಟಿದ್ದು ಹೊಸದಾಗಿ ಸಪ್ರೇಟ್ ಲೈನೇ ಮಾಡೋಕ್ಕೆ. ಆಮೇಲೆ ಇನ್ನೊಂದಿನ ಅವ್ರನ್ನೇ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ಪೈಪ್ ಲೈನ್ ಮಾಡೋದೆಲ್ಲ ಹುಡುಕಿಸ್ತೋದು. ಈಗ ಬರೀ ರೋಡ್ ಹತ್ರ ಕಟ್ ಮಾಡಿ ತೆಗೆದ್ರೆ ಸಾಕು ಸರ್. ಅಂತ 1 ಲಕ್ಷ ಇಟ್ಟಿದ್ದೀವಿ, ಅದು 1 ಲಕ್ಷ. ಆಮೇಲೆ ಟ್ಯಾಂಕ್ ಪೈಪ್ ಲೈನ್ ಅಳವಡಿಕೆ. ಇನ್ನು ಇದು ಮಾಡಬೇಕಾದ್ರೆ ಸರ್ ಕಡ್ಡಾಯವಾಗಿ ಈ ಕ್ರೀಡೆ ಮಾಡೋ ಮಹಿಳಾ ಸಬಲೀಕರಣ ಒಂದು 5%, ಅಂಗವಿಕಲರಿಗೆ 5%, 2 ಕ್ರೀಡಾ ಪ್ರೋತ್ಸಾಹಕ್ಕೆ ಇಷ್ಟು ಇಟ್ಕೊಂಡ್ರೆ ಸರ್ ಒಂದು ಇಷ್ಟೇ ಬರೋದು. ಈಗ ಮೇಜರ್ ಆಗಿ ಇಂಪಾರ್ಟೆಂಟ್ ಆಗಿ ಆಗಬೇಕಾಗಿದೆ. ಇವಿಷ್ಟು ಸದ್ಯಕ್ಕೆ ಆಗಿಬಿಟ್ರೆ ಹೌದು ಸರ್. ಇನ್ನು ಯಾವ ಬೇರೆ ಏನಿಲ್ಲ. ಇನ್ನು ಉಳ್ಕೊಂಡದನ್ನ ಈಗ ನೀವು ಹೇಳ್ದಂಗೆ ಮಂಗಳವಾರ ಹೋಗ್ಬಿಟ್ಟು MLA ಅವರಿಗೆ ಈ ಪಟ್ಟಿ ಇದೆ, ಈ ಪಟ್ಟಿ ಪ್ರಕಾರ ಮಾಡ್ಕೊಂಡು ಬರೋ ಸರ್. ಯಾವುದಕ್ಕೆ ಎಷ್ಟು ಏನು ಹೇಗಿದೆ ಅಂತ ಮಾಡಿ ಇದು ಇಷ್ಟು ಇದಾಗಬೇಕು. ತಗೊಳ್ಳಿ ಸರ್.
ನಿಮ್ಮ ಕೈ ರೆಸಲ್ಯೂಷನ್ ಸಿಗುತ್ತೆ. ಅಲ್ಲ ಇದು ಆಮೇಲೆ ಇನ್ನೊಬ್ಬ ಇಲ್ಲಿ ಒಣಪ್ಪನ ದೇವಸ್ಥಾನದ ಹತ್ರ ಅಲ್ಲಿ ಯಾವುದೋ ಒಂದು ನಿಮ್ಮ ಪಿ ಡಬ್ಲ್ಯೂ ಡಿದು ಕಣೆ ನಿಮ್ಮ ಪೇರಡಿದ ಕೆಲಸ ಮಾಡಿದ್ರಂತ 3 ಪೈಪ್ ಇದೆ ಅಂತ ಸರ್ ಓಲ್ಡ್ ಎಲ್ಲಿ ಇಂಟಡಿಯಲ್ಲಿ ಒಣಪ್ಪನ ದೇವಸ್ಥಾನದ ಹತ್ರ 3 ಪೈಪ್ ಇದೆ ಅಂತ ಹೊಡ್ತಿರೋ ಅವ್ನು ಎತ್ಕೊಂಡು ಸಾರ್ವಜನಿಕರಿಗೆ ನೀರು ಹೋಗಂಗೆ ಆಗ್ತೀನಿ ಅಂತ ಬಂದು ಅರ್ಜಿ ಕೊಟ್ಟ. ನಾವು ಮಾಡಿದ್ದಲ್ಲ ಅನ್ಸುತ್ತೆ. ಅದೇ ಮೊನ್ನೆ ಪೂಜೆ ಅದಕ್ಕೆ ಪರಿಶೀಲನೆ ಮಾಡಿ ಕ್ರಮ ವಹಿಸುವಂತ ಬರ್ಕೊಳ್ಳವಲ್ಲ ಬೇಡ ಪರಿಶೀಲನೆ ಮಾಡಿ. ಇದೊಂದು ಮಾವನಹಳ್ಳಿ ಇದು ಜಾಗದ ಒಂಚೂರು ಡಿಸ್ಪ್ಯೂಟ್ ಇದೆ ಸರ್. ಅದಕ್ಕೆ ತಮ್ಮನ್ನ ಒಂದ್ಸಲ ಕರ್ಕೊಂಡು ನಂಜ ಎಸ್ ಸಿ ಕಾಲೋನಿ ನಂಜಮ್ಮ ಮಾದೇವಯ್ಯ ನಮ್ಮ ಸೆಕೆಂಡ್ ನೋಡ್ಕೊಂಡವ್ರೆ ಆ ಮೆಂಬರ್ಗಳು ಏನೋ ಒಂಚೂರು ರಾಜಕೀಯ ಮಾಡ್ಕೊಂಡು ಇನ್ನೊಂದ್ಸಲ ಮೇಡಮ್ ಇವ್ರನ್ನ ತೋರಿಸ್ಬಿಟ್ಟು ಫೈನಲ್ ಮಾಡ್ಬಿಡೋ ಇನ್ನೂ ಬರ್ಕೊಂಡು ಶಿವಣ್ಣ ಮೀಟಿಂಗಲ್ಲಿದ್ದೀನಿ ಹೇಳಿ ವಿಡಿಯೋ ಮಾಡಿದ್ರು ಒಂದ್ಸರಿ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ರು. ಅದು ಎಲ್ಲಿ ಯಾವ ಪಂಚಾಯತಿಯಿಂದನೂ ಆ ಥರ ಕ್ರಿಯೆ ಕೊಟ್ಟಿಲ್ಲ ಶಿವಣ್ಣ. ಅದೇ ದೇವಲಾಪುರ ಪಂಚಾಯತಿ ಮಾತ್ರ ಆ ಥರ ಒಂದೇ ವರ್ಕಲ್ಲಿ ಡಿವೈಡ್ ಮಾಡಿಕೊಡ್ತಾರೆ ಜನರಲ್ಗೂ ಮತ್ತು ಎಸ್ ಸಿಗೆ. ಎಸ್ ಸಿಗೆ ಅಂದರೆ ಒಂದು ವರ್ಕಿಗೆ ಸಪ್ರೇಟಾಗಿರ್ಬೇಕಪ್ಪ, ಜನರಲ್ಗೆ ಅಂದರೆ ಒಂದು ವರ್ಕ್ ಸಪ್ರೇಟಾಗಿರ್ಬೇಕಪ್ಪ. ಅದೆಂಗೆ ಒಂದೇ ವರ್ಕಲ್ಲಿ ಜನರಲ್ಗೆ ಈಗ 1 ಲಕ್ಷ ಹಾಕಿದರೆ 75,000 ಜನರಲ್ಗೆ 25,000 ಎಸ್ ಸಿಗೆ ಅಂತ ಹೆಂಗೆ ಬೈಫರ್ಕೇಷನ್ ಮಾಡ್ತಾರೆ ಒಂದೇ ವರ್ಕಲ್ಲಿ? ಈಗಪ್ಪ ತಡಿಯೋಣ ಮಾತಾಡ್ತೀನಿ ನಿಮಿಷ. ಮೀಟಿಂಗ್ ಜೈಪುರದಲ್ಲಿ ಮೀಟಿಂಗಲ್ಲಿದ್ದೀನಿ, ಮಾತಾಡ್ತೀನಿ ಕೂತ್ಕೊಳ್ಳಿ. ಆಮೇಲೆ ಈಗ ನಾನು ಇಲ್ಲಿ ಹೇಳಿದ್ನಲ್ಲ ಸರ್ ಶ್ರೀಹರಿ ಅಂತ ಬಂದು ಮಾತಾಡ್ಬೋದಲ್ಲ, ಅವ್ರು ಏನಂತ ಹೇಳೋರೆ ಅಂದರೆ ಮೇಲ್ಕಂಡ ಸ್ವತ್ತಿನ ಮಾಲೀಕನ ನಾನು ಕೇಳಿಕೊಳ್ಳುವುದೆಂದರೆ ನನ್ನ ಸ್ವತ್ತಿನ ಪಕ್ಕದಲ್ಲೂ ಹಾಲ್ ಡೈರಿಯವರು ತಮ್ಮ ಆಸ್ತಿಯ ಬಗ್ಗೆ ಅಳತೆ ಮಾಡಿಸುವುದಾಗಿ ತಿಳಿದು ಬಂದಿದೆ. ನಾನು ಸದ್ಯ ಮೈಸೂರಿನಲ್ಲಿರುವುದರಿಂದ ನಾನು ಮೈಸೂರಿನಲ್ಲಿ ಇಲ್ಲದಿರುವುದರಿಂದ ನಾನು ಜಯಪುರಕ್ಕೆ ಬುಧವಾರ ಅಂದರೆ 18/3 ಅಲ್ಲಿವರೆಗೆ ನಿವೇಶನ ಮಾಡಿಬಿಟ್ಟು ಕೊಟ್ಟ. ಇವರು ರಜೆ ದಿನ ಸೇರಿಸ್ಕೊಂಡು ಪೆನ್ಸಿಂಗ್ ಹಾಕೋರು. ಅಲ್ಲ ಈಗ ಡಾಕ್ಯುಮೆಂಟ್ ಇವರು ಸರಿ ಇದೆ ಅವ್ರು ಸರಿ ನಿಮಗೆ ಗೊತ್ತಿರಂಗೆ ಸರ್ ಅವ್ರದ್ದು ಚೆನ್ನಾಗಿದೆ ಡಾಕ್ಯುಮೆಂಟ್. ನಾನು ಶ್ರೀಹರಿ ಅವರು ಇವ್ರದ್ದು ಏನಂದರೆ ಯಾವುದೇ ರಿಜಿಸ್ಟರ್ ಆಗಿಲ್ಲ, ಯಾವುದೇ ಪತ್ರ ಇಲ್ಲ, ಸುಮ್ಮನೆ ಪಂಚಾಯತಿಯಲ್ಲಿ ಖಾತೆ ಎಂಟ್ರಿ ಆಗಿದೆ ಅಷ್ಟು ಬಿಟ್ಟರೆ ಪೊಸಿಷನಲ್ಲಿ ಇರೋದು 40 ಆಮೇಲೆ ಇನ್ನೊಂದೇನು ಗೊತ್ತಾ ಸರ್, ಇವರು ಬದಲಾಗಿದೆ ಅನ್ನೋಕ್ಕೆ 60 ಈಗ ಆಲ್ರೆಡಿ ತೊಗೊಂಡಿದ್ದಾರೆ ಸರ್. ಅದೇ ಅನುಭವ. ಅದು ಹೆಂಗೆ ಅನುಭವದಲ್ಲಿ ಹಿಂಗಿಂಗ್ 60 ಇದೆ, ಈಗ ಹಿಂಗಿಂಗ್ 60 ಕೊಡಿ ಅಂದರೆ ಹೆಂಗೆ ಸರ್? ಅಲ್ಲ ಸರ್, ಈಗ ಆಲ್ರೆಡಿ ಅವರೇ ಹಿಂಗಿಂಗ್ 60 ತೊಗೊಂಡು ಕಟ್ಕೊಂಡ್ಬಿಟ್ಟವ್ರು ಬಿಲ್ಡಿಂಗ್. ಅನುಭವ ಅಲ್ಲ ಬಿಲ್ಡಿಂಗ್ನು ಕಟ್ಕೊಂಡ್ಬಿಟ್ಟಿದ್ದಾರೆ ಹಿಂಗಿಂಗ್ 60. ಆಮೇಲೆ ಇವರು ಅಲ್ಲಿ 11B ಎಲ್ಲ ತಗೊಂಡಿದ್ದಾರೆ. ಈಗ ಅವ್ರು ಏನಿದೆ ಅವರೆಲ್ಲ 11B ತೊಗೊಂಡಿದ್ದಾರೆ ಸರ್. ಆ ಕಡೆ ಇವ್ರದ್ದು ಏನಿಲ್ಲ. ಬಟ್ ಆದರೆ ಅಂದರೆ ಇವ್ರಿಗೆ ಜನ ಸಪೋರ್ಟು ಹೊರಗಡೆಯವನು ಎದುರಿಸ್ಬೋದು ಅನ್ನೋ ಲೆಕ್ಕದಲ್ಲಿ ಇದ್ದಾರೆ. ಅದಕ್ಕೆ ಈಗ ತಮ್ಮ ನೇತೃತ್ವದಲ್ಲಿ ನಡೀಲಿಲ್ಲ. ಅದಕ್ಕೆ ನಾವು ತಹಸೀಲ್ದಾರ್ಗೆ ಏರಿಯಾದಾಗೆ ಎಲ್ಲ ಅಳತೆ ಹಾಕಿ ಸರಿ ಸೆಟ್ರೇಟ್ ಆಗಿ ಇದಕ್ಕೆ ನಾವು ಇವ್ರಿಗೆ ಏರಿಯಾಲರ್ಗೆ ತಹಸೀಲ್ದಾರ್ಗೆ ಎಲ್ರಿಗೂ ಬರ್ದಿದ್ದೀವಿ. ಈಗ 187 ಅಂತ ಇದು ಅಳತೆ ಮಾಡಿಕೊಡಿ. ನಿಮ್ಗೆ ಹೆಂಗೆ ಬಂದಿರೋದಕ್ಕೆ ತಹಸೀಲ್ದಾರ್ಗೆ ಈ ಹೋಗಿ ಎಲ್ಲ ಹಾಕಿ ಏಡಿಯಲ್ಲರ್ ಹಾಕಿರೋದಕ್ಕೆ ದಾಖಲೆ ಇಟ್ಕೊಂಡು ಅಳತೆ ಮಾಡಿಸೋಣ ವರ್ಕಳಿ ಮಾಡಿಲ್ಲ. ಏನು ಮಾಡೋದನ್ನ ಅಳತೆ ಇನ್ನೊಂದು ವೆಂಕಟರಾಮು ಹೊನ್ನೂರಯ್ಯ ಸಿದ್ದೂರಯ್ಯ ಅಂತ ಸರ್ ಮಾವನಹಳ್ಳಿ. ಅಲ್ಲ ಅದಲ್ಲ, ಅದಲ್ಲದೆ ಇದು ಇದ್ರಲ್ಲಿ ಸೇರಿಸಿಲ್ಲ. ನಾನು ಇದನ್ನು ಸೇರಿಸ್ಕೋಬೇಕು. ಏನಂದರೆ ಈ ಹಿಂದೆ ಅಂಬೇಡ್ಕರ್ ಸಮುದಾಯ ಭವನ ಇತ್ತಂತ ಸರ್. ಆ ಅಂಬೇಡ್ಕರ್ ಸಮುದಾಯ ಭವನ ಇಲ್ಲ. ಈಗ ಬೇರೆ ಒಬ್ಬ ವ್ಯಕ್ತಿ ಇದ್ದರೆ ನಮ್ಮಲ್ಲಿ ಆಲಿ ವಾಟರ್ಮನ್ ಅವ್ರ ತಂದೆ ಅಜ್ಜಿ ಅಧ್ಯಕ್ಷರು, ಅಲ್ಲಿಂದ ಅಧ್ಯಕ್ಷರಾಗಿದ್ದಾರೆ. ಅದನ್ನು ಖಾತೆ ಮಾಡಿಸ್ಕೊಂಬಿಟ್ಟು ಮನೆ ಕಟ್ಕೊಂಡಿದ್ದಾರೆ ಅಂತ ವಾದ. ಬಟ್ ಅದಕ್ಕೆ ದಾಖಲಾತಿ ನೀರು ನಮ್ಮಲ್ಲಿ ಗ್ರಾಮ ಪಂಚಾಯತ್ ಲಭ್ಯ ಇಲ್ಲ. ಪೊಸಿಷನ್ ಇದ್ದಾರೆ ಏನಿದ್ದಾರೆ ಅದು ದಾಖಲಾತಿ ಕೊಡಿ ಅಂತ ಕೊಟ್ಟರು ಒಂದು. ಅದರ ಪಕ್ಕ ಇನ್ನೊಂದು 2 ಒಂದು ಇದ್ಕೊಂಡು ನಾವು ನೀವು ಒಂದಿನ ಹೋಗಿ ಕೂತಿರೋಡಿಯಲ್ಲಿ ಚರಂಡಿ ರಸ್ತೆ ಮಾಡಬೇಕಾದ್ರೆ ಕಾಂಪ್ಲಿಕೇಟೆಡ್ ಆಗಿ ಚಿಕ್ಕನಳ್ಳಿ ಅಲ್ಲಿ ಹೋಗೋದಾಗ ಈ ಕಡೆ ಕಾಲೋನಿ, ಈ ಕಡೆ ಲಿಂಗಾಯತ ಮನೆ, ಅಲ್ಲಿ ಮಧ್ಯೆ ಒಂದು ಪೀಸ್ ಇದೆ ಸರ್. ಆ ಪೀಸ್ ಇರೋದಕ್ಕೆ ಅದನ್ನಲ್ಲಿ ನಾವು ಅಷ್ಟರಲ್ಲಿ ನಾವು ಅಂಗನವಾಡಿ ಮಾಡೋದು ಎಸ್ ಸಿ ಇವರು ನಾನು ಕೊಡಿ ಅಂತ. ಅಲ್ಲಿರೋದು ಎಷ್ಟು 13-18 13-18 ಜಾಗ ಇದೆ. ಇಡೀ ಸಮಾಜ ಎಲ್ಲ ತೀರ್ಮಾನ ಮಾಡಿಕೊಂಡು ರೋಡಿಂದ ಆಚೆಗೆ ಅವರು ಹೋಗೋದು ರೋಡಿಂದ ಈ ಕಡೆ ಬರೋದು ಇದು ಕೂಡ ತೀರ್ಮಾನ ಮಾಡಿದ್ರು ಅಂತ ಅದಕ್ಕೊಂದಿನ ಸ್ಥಳ ಪರಿಶೀಲನೆ. ಅದೇ ನಂಜಮ್ಮಂದು ಅದೇ ಸರ್ ವಿಷಯ. ಅವರಲ್ಲ ಬೇರೆ ಬಸವರಾಜು ನಾಗಮ್ಮ ಅದು ನಾ ಹೇಳ್ತಾರೆ ಸರ್. ಇದು ಸ್ಪಾಟ್ ಇಟ್ಕೊಳ್ಳೋ ಸರ್. ಸುಮ್ಮನೆ ನಾನು ಹೇಳೋದನ್ನ ಇದಾಗಬೇಡ, ಇಲ್ಲಿಲ್ಲ ಸ್ಪಾಟ್ ಮಾಡ್ಬಾರ್ದು. ಅಲ್ಲಿ ಬರ್ಕೊಳ್ಳಿ ಮೇಡಮ್, ಸ್ಪಾಟ್ ಬರ್ಕೊಳ್ಳಿ. ಇದೆ ಇಲ್ಲದೆ ಇದೆ
ಜನರಲ್ ಇಲ್ಲಿ ನಮ್ಮದು ಬೀದಿ ದೀಪದ್ದು ಟೆಂಡರ್ ಕೊಟ್ಬಿಟ್ವಿ ಸರ್. ತಿಂಗಳಿಗೆ 50,000 ರೂಪಾಯಿ ಟೆಂಡರ್ ಮಾಡಿದ್ದಾರೆ. IT ಒಂದು ಕಟ್ ಮಾಡಿಬಿಟ್ಟು 2% ಕೊಟ್ಬಿಡೋದು. ಎಷ್ಟು? ಏನು ಪ್ರಾಬ್ಲಮ್ ಇಲ್ಲ, ಕಂಪ್ಲೇಂಟ್ ಏನಿಲ್ಲ, ಎತ್ತಿಲ್ಲ. ಸ್ವೀಪರ್ಗೂ ಮಾಡಿದೆ, ಸ್ವೀಪರ್ಗೆ ಲೇಬರ್ ಕೊಡ್ತಾರೆ. ಎಲ್ಲ ಪಂಚಾಯತ್ ಟೆಂಡರ್ ಮಾಡ್ತಾರೆ. ಯಾರು ಇಲ್ಲ, ಬೇರೆ ಪಂಚಾಯತ್ ಎಲ್ಲ ಮಾಡಿ. ಈಗ ನಮ್ಮದೊಂದು ದೂರಮ ಒಂದು ಮಾಡಿದ್ದಾರೆ, ಶ್ರೀರಾಮಪುರ ಮಾಡಿದ್ದಾರೆ, ಸಿಂಧೂರು ಮಾಡಿದ್ದಾರೆ. ಎಲ್ಲೂ ಮಾಡಿಲ್ಲ ಸರ್. ನಾವು ಕೂಡ ಮಾಡಿದ್ದೇನೆ. ಬೀರುಂಡಿಲಿ ಹೋಗಿದ್ದೆ ಈಗ ಒಂದು 10 ವರ್ಷದಿಂದ. ಟೆಂಡರ್ ಹೆಂಗೆ ಮಾಡ್ತೀನಿ? ನೀವು ಇಲ್ಲೇ ಮಾಡ್ತಿರ್ತೀರಾ? ಟೆಂಡರ್ ಇಲ್ಲೇ ಮಾಡ್ಕೊಂಡು ಒಂದು ಪೇಪರ್ ನೋಟಿಫಿಕೇಶನ್ ಮಾಡಿ ನಾನು ಇವಾಗ ಪರ್ಮಿಷನ್ ತಗೊಂಡಿದ್ದೀನಿ ಸರ್. ಟೆಂಡರ್ ಮಾಡೋಕ್ಕೆ ಅನುಮತಿನ ತಗೊಂಡಿದ್ದೀನಿ. ಇಲ್ಲ, ಆನ್ಲೈನ್ ಟೆಂಡರ್ ಮಾಡ್ತೀರಾ ಅಥವಾ ಹೆಂಗೆ ಮಾಡ್ತೀರಾ? ಇನ್ನೊಂದು ಪೇಪರ್ ನೋಟಿಫಿಕೇಶನ್ ಮಾಡ್ಕೊಂಡು ಮಾಡಿ ಹೊರಗಡೆ ಹಾಕೊಂಡು ಕೊಟ್ಟು ಅದ್ರ ಮೇಲೆ ಮಾಡಿ ಒಂದು ಕೊಟ್ಟರು ಅಷ್ಟೇ. ಕೊಟೇಶನ್ ಟೈಪಾ? ಕೊಟೇಶನ್ ಟೈಪ್ ಮಾಡ್ತಾರೆ ಮಾಡ್ತಾರೆ. ಸರ್, ಇದು ವಿದ್ಯುತ್ ಇರೋದಿಲ್ಲ ಅಂತ ಫೋಟೋ ಸಿದ್ದರಾಜು ಕೊಡ್ತೀರಾ? ಅದು ಖಾತೆ ಇಲ್ಲ ಅಂತ ಡಿಮ್ಯಾಂಡ್ ಇಲ್ಲ, ಅದಕ್ಕೆ ಕೊಡಕ್ಕೆ ಬರಲ್ಲ. ಮೀಟಿಂಗ್ ಇರ್ಬೇಡಿ ಅನ್ನೋದು. ಹಾಂ, ಅದಕ್ಕೆ ಬೇಡ. ಎಂಡಾಕ್ಮೆಂಟ್ ಕೊಡಿ. ಇದು ಸರ್ ಸ್ಟ್ರೀಟ್ ಲೈಟ್ ಅಷ್ಟೇ. ಮಾನವರಿಗೆ ನಮ್ಗೆ ಇದೆ. ಈಗ ಹಳೆ ಆಸ್ಪತ್ರೆ ವಿಚಾರ ಹೇಳಿದ್ನಲ್ಲ ಸರ್, ಇಲ್ಲಿ ಅದೇ ಖಾತೆ ಮಾಡ್ಕೊಡೋದು. ಕಟ್ಟಡ ಮಾಡ್ಕೊಡೋ ಸಂಪೂರ್ಣ ಕಟ್ಟಡ ದಾಖಲಾತಿ ನೀವು ಬಗ್ಗೆ ಅಂತ ಹೋಗೋಣ. ಅದನ್ನು ಇಲ್ಲಿ ಇದು ಬರ್ಕೊಂಡು ಕೆಳಗಡೆ ತೋರಿಸ್ಕೊಳ್ಳೋದು. ಹಾಲಾಜಿ ಕೆರೆಯಿಂದ ಮಣ್ಣನ್ನು ಟ್ಯಾಕ್ಟ್ರ್ ಹೊಡಿಬೇಕು. ಈಗ ಅದೇ 3 ಜನ ಹೋಗಿದ್ವಲ್ಲ ಸರ್ ನಾವು. ಆ 3 ಜನರಲ್ಲಿ ನಾಗರಾಜು ಮತ್ತು ಮಾದೇವಪ್ಪ ಅಂತ ಇವ್ರು ಕೊಟ್ಟಿದ್ದಾರೆ. ಯಾರೋ ಹೊಸ್ದಾಗಿ ಬಡನ್ ಕೊಟ್ಟರು, ನಾವು ರಾಯಲ್ಟಿ ಕಟ್ತೀವಿ ಅಂತ. ಈಗ ಅದಾಯಿತು. ಇದು ಸಾಲ್ವ್ ಮಾಡ್ಬೋದು ಸರ್. ಹೇಗೆ ಅಂದರೆ ಒಂದು 6 ವೀಲ್ ಇದು ಇದ್ರಲ್ಲಿ ಹೋದರೆ ಬರುತ್ತೆ. 1,050 ರೂಪಾಯಿ ಕಳಿಸ್ಕೊಂಡು ಅಂಥದ್ರಿಂದ ಅವನಿಗೆ ಅರ್ಜಿದಾರ ಈಗ ಮನೆ ಒಂದು ಕೊಟ್ಟಿರಲಿಲ್ಲ. ಒಂದು 1000 ಕಟ್ಟ ಲೋಡ್ 100 ಹೊಡಿತೀನಿ ಅಂದರೆ 1,05,000 ಕಳಿಸ್ಕೊಂಡು ಕುಡಿ ಅಂತ ಕೊಟ್ಟಿದ್ದೀವಿ. ಆ ಥರ ಇವ್ರು ಕಟ್ಟಕ್ಕೆ ಕಡಿದ್ದಾರೆ. ಅದು ಇನ್ನೊಂದು ಸಮಸ್ಯೆ ಇರೋದು ಏನೇನು ಲೆಟ್ರ್ ಕೊಟ್ಟಲ್ಲ ಕೆಲವೇ ಗ್ರಾಮದವರು ನಮ್ಮ ಊರಲ್ಲಿ ತುಂಬಬೇಡ, ಬೇರೆಯವರು ನಾಳೆ ಕೊಡುವ ಅಂತ. ಅದಕ್ಕೆ ನಮಗೆ ಅವನಿಗೆ ಪರ್ಮಿಷನ್ ಕೊಡೋದು ಬೇಡ. ಅಲ್ಲ, ಗ್ರಾಮಸ್ಥರು ವಿರೋಧ ಮಾಡಿದ್ರೆ ಏನು ಮಾಡೋದು? ಕೊಡೋದು ಬೇಡ. ಅದಕ್ಕೆ ನಾವು ಕೊಡೋದು ಬೇಡ. ತೀರ್ಮಾನ ಮಾಡಿಬಿಟ್ಟು ಕ್ರಮ ವಹಿಸುವಂತ ಅದನ್ನು ಬರೀ ಅಷ್ಟೇ. ಗ್ರಾಮಸ್ಥರು ವಿರೋಧ ಮಾಡಿದ್ರೆ ಕೊಡೋದು ಬೇಡ. ಇವರು ಕೊಡ್ಬೋದು ಸರ್. ಬಡಂಪುರ ಸಮಸ್ಯೆ ಇಲ್ಲ, ಅವರು ಕೇಳಿ ಅವರು ತುಂಬ್ತಾರೆ. ಅಲ್ಲೇ ಬಸವಣ್ಣ ಕೊಡಿಸಿದ್ರು ಕೊಡೋಲ್ಲ. ಹಾಂ, ಇದೇ ಫಾತಿಮಾ ಕೊಡ್ತಾರೆ. ಫಾತಿಮಾ ಅದು ಹೇಳಿದ್ರೆ ಇಲ್ಲ, ಎಂಡಾಸ್ಬಿಟ್ಟು ಕೊಡು ಸರ್. ಕೋರ್ಟಲ್ಲಿ ಇದೆ. ಇದಕ್ಕೆ ಏನು ದುಡ್ಡು ಏನು ಕಟ್ಸ್ಕೊತೀರಿ ಸರ್? ಒಂದು ಅದೇ 6 ಚಿಕ್ಕರದ ಇದಕ್ಕೆ ಹೋಗ್ಬೇಕಾದ್ರೆ 1,500 ಒಂದು ಟ್ರಿಪ್. ಒಂದು ಟ್ರಿಪ್ಪಿಗೆ 1,500. ಅವರೇ ಇದೀಗ ಇಲ್ಲ, ಅವರೇ ಬರ್ಕೊಡ್ತಾನೆ ಅರ್ಜಿ. ನಂಗೆ ಇಷ್ಟು ಟ್ರಿಪ್ ಬೇಕು ಅಂತ ಅಷ್ಟು ದುಡ್ಡು ಕಟ್ಸ್ಕೊಂಡು ಕಟ್ಸ್ಕೊಂಡು ರಾಯಲ್ಟಿ ಕೊಡು. ಅಲ್ಲ, ಅವ್ರಿಗೆ 100 ರೂಪಾಯಿ 400 ರೂಪಾಯಿ 100 ಟ್ಯಾಕ್ಸ್. ಆಮೇಲೆ ಅವನು ಬರ್ಕೊತೀವಿ ಸರ್. ಈ ಮೀಟಿಂಗ್ಗೆ ನಾಗೇಶ ಅವತ್ತು ಹೊಡಿಸಿದ್ನಲ್ಲ, ಅದು ಬರ್ಕೊಳ್ಳಿ. ಆ ಡೇಟ್ ಇದೆ. ಘಟನೋತ್ತರ ವಿಚಾರದಿಗಾಗಿ ಅದು ಬರ್ಬೋದು ಮೇಡಮ್ ನಾಗೇಶನ. ಇದೆ ಈಗ ಬಸವರಾಜು ಲೇಟ್ ಬಸವಗೌಡ ಸರ್. ಇದು ಪಲ್ಲಿ ಡೆವಲಪರ್ಸ್ ಅಂತ ಇದು ಬಸವನ ಕಡೆ 40% ಎಲ್ಲ ಮೇನ್ ರೋಡಲ್ಲಿದೆ. ಬೇಕಾದ್ರೆ ತಾವು ನೋಡ್ತೀನಿ ಸ್ವಲ್ಪ ತೋರಿಸ್ಕೊಂಡು ಇಷ್ಟು 8-9 ಫೋಟೋ. ಇವರಿಬ್ಬರೇ ತಾನೇ ಮಣ್ಣು ತುಂಬಿಕೊಂಡು, ನಾಗೇಶ ಮತ್ತು ಇವನೊಬ್ಬ ನಾಗರಾಜು. ತುಂಬಿಲ್ಲ ನಾಗರಾಜು ಅಲ್ಲ, ತುಂಬಿಲ್ಲ. ಅವನೊಬ್ಬ ಇನ್ನೊಬ್ಬ ಇದ್ದಾನೆ ಚಿಕ್ಕಲಿಂಗೆ ಕೊಡೋದು ಫೋಟೋ. ಅವನು ಬರ್ಕೊಂಡ್ಬಿಟ್ಟು. ಹಾಂ, ಅದನ್ನು ಬರ್ಕೋಬೇಕು. ಯಾವ ಊರದು? ಇಲ್ಲಿ ಇದೆ, ಕೆಲ್ಲಳ್ಳಿ ಕೆರೆ ನಂಬಲ್ಲಿ ಅಂತ. ಹಲೋ, ಹೇಳಪ್ಪ. ಇನ್ನೂ ಏನು ಗೊತ್ತಾಗಲಿಲ್ಲ. ಶರತ್ ಫೋನ್ ಮಾಡ್ತೀನಿ ಎಂದು ನಾನು ಹೇಳ್ತೀನಿ, ಗೊತ್ತಾಗ್ತದೆ. ಇದು ಪ್ರಹ್ಲಾದ್ MC ಅಂತ ಹೇಳ್ತೀನಲ್ಲ ಸರ್. ಬಾರ್ ಅಂಡ್ ರೆಸ್ಟೋರೆಂಟ್ ಹೋಗಿ ಇಲ್ಲಿ ಚಾಪ ಆಗಿದ್ದರಲ್ಲಿ ನಂದಲ್ಲ ಸೈನು ಫೋರ್ಜನ್ ಮಾಡ್ಕೊಂಡಲ್ಲ ಹಂಗೆ ಹಿಂಗೆ ಅಂತ ಒಂದು ಅರ್ಜಿ ಕೊಟ್ಟಿದ್ದಲ್ಲ. ಎಲ್ಲೇ ಮೇಡಮ್ ಒಂದು ಇಲ್ಲಿ ಅಂದರೆ ಹೊಸ್ದಾಗಿ ಮಾಡಿದ್ರೆ ಹೊಸ್ದಾಗಿ ಮಾಡದೇ ಇರೋದು. ಅದರಲ್ಲೊಂದು ಅರ್ಜಿ ಬರ್ಕೊಡೋದು. ಹೊಸ್ದಾಗಿ ಮಾಡಿರೋದಲ್ವಾ? ಹೊಸ್ದಾಗಿ ಮಾಡಿದ್ರೆ ಇನ್ನೂ ಓಪನ್ ಆಗಿಲ್ಲ. ಇಲ್ಲಿದೆ NOC ಬೇಕು ಸರ್. NOCಗೋಸ್ಕರ ಇಲ್ಲಿಂದ ನಾವು ಲೈಸೆನ್ಸ್ ಕೊಟ್ಟಿದ್ದೀವಲ್ಲ ಸರ್. ಇಲ್ಲಿ ಲೈಸೆನ್ಸಲ್ಲಿ ಎಲ್ಲರಲ್ಲೇ ಕ್ಲಿಯರಾಗಿ ನಾವು ಇದಕ್ಕೆ ಕೊಟ್ಟಿದ್ದೀವಿ ಸರ್ಟಿಫಿಕೇಟ್ ಸಿಕ್ಕಿರ್ತೀನಿ. ಅವ್ನು ಪ್ಲ್ಯಾನ್ ಬರ್ಕೊಂಡು ಕೊಟ್ಟಿದ್ದೀವಿ. ಅಮೌಂಟ್ ಏನು ಕಟ್ತಿದ್ರು ನಮಗೆ ಕಟ್ಟಬೇಕಲ್ವಾ? ಹಾಂ, ಮಂಡ್ಯವರು ಇಲ್ಲಿದೆ ನೋಡಿ. ಹೀಗಾಗಿ ಇದೆಲ್ಲ ಬಂದು ನೋಡಿ, ನಿಮ್ಮನ್ನೆಲ್ಲ ಕೊಟ್ಟಿದ್ದೇನೆ ನೋಡಿ. ಏನಂತ ಕೊಟ್ಟಿದ್ದೆ ನೋಡಿ ಸರ್. ರೆಸಿಡೆನ್ಷಿಯಲ್ ಸರ್. ಮೀಟಿಂಗ್ ಇದ್ರೆ ಒಂಚೂರು ಮಾತಾಡ್ತೀವಿ ಸರ್. ಈಗ ಮಾಡೋಣಲ್ಲ, ಇದಕ್ಕೆ ಇವರು ಒಳ್ಳೆ ಇಟ್ಬಿಟ್ಟಂದ್ರೆ ಕೆಲಸ ನಿಲ್ಲಿಸಿ ಅಂತ ಪ್ರಹ್ಲಾದ್ MC ಅಂತ ಹಾಕಿದ್ದಾನೆ. ಇದು PLI ಸಾಕು. ಅಲ್ಲಿ ಯಾಕೆ ಕೊಟ್ಟಿದ್ದೆ? PLI ಪಬ್ಲಿಕ್ ಸಾಕು. ಇದು ಯಾವ ಜನ ಸಿಕ್ಕಂತ
ಬಸವನಾರಾಯಣ ಮೋಹನ್ ಇನ್ನೊಬ್ಬ ಕೆಂಪರಾಜು. ರೆಸಿಡೆನ್ಷಿಯಲ್ ಅಂತ ಹೇಳಿ ಕಾಣ್ತಿಲ್ಲ ಇದು. ಮತ್ತು ಕಮರ್ಷಿಯಲ್ ಅಂತಲೇ ಕೊಟ್ಬಿಟ್ಟಿದ್ದಾರೆ. ಕಮರ್ಷಿಯಲ್ ಇಲ್ಲ ರೆಸಿಡೆನ್ಷಿಯಲ್ ಇಲ್ಲ, ಜಸ್ಟ್ ಹಂಗೆ ನೇಮ ಕೊಟ್ಬಿಟ್ಟಿದ್ದಾರೆ. ಏನು ಮಾಡಿಸ್ಕೊಡಿ ಅಂತ ತಿಳ್ಕೊಂಡು ತಗೊಂಡೆ, ಬಟ್ ಇವರು ಇದು ಮಾಡಲಿಲ್ಲ. ರೆಸಿಡೆನ್ಷಿಯಲ್ ಕಮರ್ಷಿಯಲ್ ಯಾವುದು ಮೆನ್ಷನ್ ಮಾಡಿಲ್ಲ. ಹಂಗಾದ್ರೆ ನಮಗೆ ಏನಂತೂ ಹೇಳೋಕ್ಕಾಗಲ್ಲ ಸರ್. ಅಲ್ಲ, ಅರ್ಜಿ ಕೊಟ್ಟಿದ್ರೆ ಆಗಿಲ್ಲ, ಮೀಟಿಂಗ್ ತೀರ್ಮಾನ ಆಗಿರೋದು ರೆಸಿಡೆನ್ಷಿಯಲ್ ಕೊಡಿ ಅಂತಲೇ ಆಗಿರೋದು. ಅಲ್ಲ, ನಾನು ಹಂಗೆ ಕೊಟ್ಟಿದ್ದೆ, ಅದನ್ನು ಕೊಡಿ ಅಂತ ಕೊಡ್ತಾನೆ ಈಗ ಅವನು. ಯಾರು ಅಲ್ಲಿಗೆ ಕ್ಲಿಯರೆನ್ಸ್ ಎಲ್ಲಿದೆ ಅಲ್ಲಿ ಅಂತ, ಅದೇ ಅವನು ಅಷ್ಟು ಕೂಗಾಕೊಂಡು ಹೋದ್ನಲ್ಲ. ಹಾಂ, ಕೆಲವು ಮುಂಚೆ ಏನಂತ ಕೊಟ್ಟಿದ್ದೀನಿ ನೀವು ಅದಕ್ಕೆ ಲೈಸೆನ್ಸಲ್ಲಿ ವಸತಿ ಉದ್ದೇಶಕ್ಕಾಗಿ ಕೊಟ್ಟಿದ್ದೀವಿ. ಅದೇ ಕಾಸರಗೋಡು ಗ್ರಾನೈಟ್ ಇದು ಅನುಭವಿತ ಲೇಔಟ್ ನಾಸ್ತೆ ಆಸ್ತಿ ಆಗಿದೆ ವಸತಿ ಅಂತ ಇದೆ. ವಸತಿ ಅಂತಲೇ ಇದೆ. ಇವರು ಅಲಿಗೇಷನ್ ಐ ಮೀನ್ ರಿಪ್ಲೈ ಆಗಿದೆ. ನಾವು ನೋಡಿ ಸರ್, ಇವಾಗೆಲ್ಲ ಬರ್ತದೆ ವಸತಿ ಉದ್ದೇಶದ ನಿವೇಶನದಲ್ಲಿ ವಾಣಿಜ್ಯ ಉದ್ದೇಶ ಕಟ್ಟಡ ನಿರ್ಮಿಸುವ ಅರ್ಜಿ ನೀಡಿರುವ ಬಗ್ಗೆ ತಮ್ಮ ಸ್ಪಷ್ಟಪಡಿ ಅಂತ ಕೊಟ್ಟಿದೆ. ಇವಾಗ ಅವರು ಇಲ್ಲಿ ಏನಾಗಿದೆ, ಇದುವೇ ಮುಚ್ಚಳಿಕೆ ಬರ್ಸ್ಕೊಂಡ್ರೆ ಇವನಿಗೆ ಏನಂತ, ವಸತಿ ಉದ್ದೇಶ ಮಾತ್ರ ಕಟ್ತೀನಿ, ವಾಣಿಜ್ಯ ಉದ್ದೇಶ ಕಟ್ಟಲ್ಲ ಅಂತ. ಇದು ನಾನು ಸೈನ್ ಹಾಕಿಲ್ಲ, ಯಾರೋ ಫೋರ್ಜರಿ ಮಾಡಿದ್ದಾರೆ. ಅದಕ್ಕೆ ನಾವು ಅದನ್ನು ವಾದ ಮಾಡ್ಬೇಕಾದ್ರೆ ನಾವು ಸರ್ ನಾವೇನು ಮಾಡೋಕ್ಕಾಗಲ್ಲ. ಈಗ ನಿಮ್ಗೆ ಅರ್ಜಿ ಯಾರು ಕೊಟ್ಟರು ಕೊಡಿ ಇಂಥ ಮಾಹಿತಿ ಹೇಳಿ ಹಿಂಗೆ ನಿಜವ ಅಂತ ಏನು ಗೊತ್ತು. ಈಗ ಯಾವುದು ಆಯ್ತು ಒಂದು ಪಾರ್ಟಿ ಕೊಡೋಕೆ ಈಗ ಮುಖಾಮುಖಿ ಮಾತಾಡ್ತಾರೆ. ಹಾಂ, ಅದು ಆಡಳಿತಾಧಿಕಾರಿಗಳು ಸಂಪರ್ಕಿಸಿ ವಸತಿ ಅಂತ ಲೈಸೆನ್ಸ್ ಕೊಡ್ತಾರೆ. ಏನ್ ಹೆಸರು? ಪ್ರಹ್ಲಾದ MC ಈ ಶಿವಣ್ಣೇಗೌಡರು ಮೇಡಮ್. ಸರ್ ಇದೇನಿಲ್ಲ ಹೇಳ್ತಿದ್ದಾರೆ ತಮಗೆ, ಅದೇ ಹೈಕೋರ್ಟ್ಗೆ ಹೋಗ್ಬೇಕು ಸರ್ ಅಂತ. ಈಗ ಬಂದು ಒಂದು ತಿಂಗಳೊಳಗೆ ಟೈಪ್ ಕೊಟ್ಟಿದ್ರು ಸರ್, ವಿತಿನ್ 30 days ಮಾಮೂಲಿ ಕೇಸ್ಗೆ. ಈಗ ಅಲ್ಲಿ ಲಾಯರ್ ಹತ್ರ ಎಲ್ಲ ಮಾತಾಡಿದ್ದೀವಿ ಸರ್. ಅವರು ಅವ್ನು ಹೋಗ್ಬೇಕು, ಅವ್ನಾದ್ಮೇಲೆ ನಾವು ನೋಟಿಸ್ ಕೊಟ್ಮೇಲೆ ರಿಪ್ಲೈ ಕೊಡಬೇಕಿತ್ತು. ಅವ್ನು ಹೋಗ್ತಾ ಇಲ್ಲ, ಅವನು ಲೋಕಾಯುಕ್ತ ಹೋಗ್ತೀನಿ ಅಂತ. ಅದಕ್ಕೆ ಲೋಕಾಯುಕ್ತಕ್ಕೆ ಹೋಗ್ಬೇಕು, ನಾವೀಗ ಎಂಡಾರ್ಸ್ಮೆಂಟ್ ಕೊಡ್ಬಿಟ್ಟು ಮೀಟಿಂಗ್ ತೀರ್ಮಾನ ಆಯ್ತು ಅಂತ ಹೇಳಿ. ಅಂದರೆ ಜಾಗದ ಸಮಸ್ಯೆ ಇರಬೇಕು. ಹಾಗೆ ಸಮಸ್ಯೆ. ರೋಡು ಸರ್, ಅದು ಮತ್ತೆ ರೋಡ್ ಬಿಡಲ್ಲ. ಒಂದ್ಸರಿ ನೋಡ್ಬಿಡಿ ಸ್ಪಾಟ್ ಸ್ಥಳ ಯಾರು ಸರ್? ನೋಡಿದ್ರೆ ಶಿವಣ್ಣೇಗೌಡ, ಹಾಂ, ಅದು ಕಳ್ಕೊಂಡಿದ್ದೀನಿ. ಶಿವಣ್ಣೇಗೌಡ ಬಿನ್ ಜವರೇಗೌಡ ಹೈಕೋರ್ಟ್ ಕೇಸ್ ಅಂತ ಕೊಡಿ. ವಕಾಲತ್ ಕೊಡೋದು ಅಂತ ಹಾಕಿದ್ರಲ್ಲ ಸ್ಥಳ. ಸ್ಥಳ ಅಂತ ಇಲ್ಲೆಲ್ಲ ಡೀಟೇಲ್ಸ್ ಇದೆ ಸರ್. ಆಮೇಲೆ ಈಗ ಒಂದು ಪೇಪರ್ ಕೊಟ್ಟಿದ್ರಲ್ಲ, ಅದು ತಗೊಂಡು ನಾನೆಲ್ಲ ಮಾರ್ಕರ್ ಎಲ್ಲ ಮಾಡಿದ್ದೀನಿ ಸರ್, ಎಷ್ಟು ಬರುತ್ತೆ ಏನು ಅಂತ. ನೀವು ಅವ್ರಿಗೇನು ಬರುತ್ತೆ ಅಂತ ಕ್ಲಿಯರಾಗಿ ಮಾಡ್ಕೊಂಡಿದ್ದೀನಿ ಹೈಕೋರ್ಟಲ್ಲಿ ಉತ್ತರ ಕೊಡೋಕ್ಕೆ ಅವ್ರಿಗೆ. ಇವ್ರೇನು ಮಾಡಿದ, ಈಗ 991 ಇಶ್ಯೂ ಮಾಡಬೇಕಾದ್ರೆ 36 ಅಡಿ ಇರೋದು ಕೂಡ 86 ಅಡಿ. ಈ ಡಾಕ್ಯುಮೆಂಟ್ಸ್ ಪ್ರಕಾರ ಎಷ್ಟಿದೆ ಅವ್ರಿಗೆ ಎಕ್ಸಾಕ್ಟಾಗಿ 56 ಅಡಿ ಇದೆ. ಈಗ 36 ಅಡಿಗಿಂತಲೂ ಜಾಸ್ತಿ ಇದೆ. ಅವ್ರು ಕೇಳ್ತಿದ್ರೆ ಎಷ್ಟಿದೆ? 87 87 ಬಂದಲ್ಲಿ ರೋಡ್ ಇದೆ ಸರ್. ರೋಡೆಲ್ಲ ಫುಲ್ ಕವರ್ ಆಗುತ್ತೆ. ರೋಡ್ ಮಾಡೋಕ್ಕೆ ಬಿಟ್ಟಿಲ್ಲ ಏನು. ಅವನು ಹೈಕೋರ್ಟ್ ಲಾಯರ್ ಬೇರೆ ಮಾಡ ಈ ಶಿವನಗೌಡ ಹೈಕೋರ್ಟ್ ಅದೇ ಚಂದ್ರು ಅಂತ ಒಂದ್ಸರಿ ನೋಡೋಣ. ನೋಡಪ್ಪ. ಆಮೇಲೆ ಮೇಡಮ್ ಇದು ಬರ್ಕೊಂಡಿಲ್ಲ, ಈ ಬಸವಣ್ಣವ್ರ ಕಡೆ ಎರಡು ಸರ್, ತಿರುಮಲಮ್ಮ ಡಾಕ್ಟರ್ ಆಫ್ ಲೇಟ್ ವೆಂಕಟಾಚಲಪ್ಪ ಅಂತ ಪ್ರೈವೇಟ್ ಲೇಔಟ್ ಅವರೇ. 40% ಎಲ್ಲ ರಿಲೀಸ್ ಮಾಡಿದ್ದಾರೆ ಹಿಂದೆ. ನಾನು ಬರೋಕ್ಕೆ ಮುಂಚೆನೇ ಆಗಿದೆ, 3 ವರ್ಷದ ಹಿಂದೆ. ಅವನ್ನ ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದೀನಿ. ಇದ್ದಾರೆ ಸರ್, ಏನು ಚಂದ. ಈಗ 10 ವರ್ಷದವು ಈಗ ನೋಡೋಕೆ ಹೋದರೆ ಲೇಔಟ್ ಎಲ್ಲ ಅನ್ಸುತ್ತೆ ಹಂಗಿರ್ತವೆ. ಹ್ಯಾಂಡ್ ಓವರ್ ಮಾಡ್ಕೋಬೇಕಾದ್ರೆ ಏನಿದೆ ಅಂದರೆ ಪ್ರೊಸೀಜರ್ ಸರ್, ಅವರೇ ಮತ್ತೆ 2 ವರ್ಷ ಅವರೇ ಕಂಟಿನ್ಯೂ ಮೇಂಟೈನ್ ಮಾಡಬೇಕು. ಈಗ ಇಲ್ಲಿವರೆಗೆ ಕರೆಂಟ್ ಬಿಲ್ಲು ಆಳುಗಳೆಲ್ಲ ಕಟ್ಟಿ ನಮಗೆ ಚೇಂಜ್ ಮಾಡಿಸಿ ಕೊಡಬೇಕು. ಹೀಗಿದೆ. ಬಟ್ ಒಂದು ಕಡೆ ಏನು ಹೇಳ್ತಾರೆ ಅಂದರೆ, ಮಾಡ್ಕೊಂಡ್ರೆ ಅವ್ರು ನೀರು ಲೈಟ್ ಎಲ್ಲ ನಮ್ಗೆ ಕೊಡಿ ಅಂತಾರೆ. ಇದು ಕೂಡ ಎಲ್ಲಿಂದ ಕೊಡೋಕ್ಕಾಗತ್ತೆ ಆ್ಯಕ್ಚುಲಿ ಅವರು ಯಾರು ನಮ್ಗೆ ಹ್ಯಾಂಡ್ ಓವರ್ ಮಾಡ್ತಾರೋ ಅವರು ನಮ್ಮ ಹೆಸರು ಹ್ಯಾಂಡ್ ಮಾಡ್ಕೊಡ್ತಾರೆ. ಅದೇ ನೀವು ಹೇಳಿದಾಗ ಮಾಡಿಕೊಟ್ರೆ ಇವಾಗ ಇದು ಲೈಟು ಎಲ್ಲ ಈಗ ಮನೆಯೆಲ್ಲ ಕಟ್ಟೋರಲ್ಲಿ 30% ಮನೆ ಇರಬೇಕು ಅಂದರೆ ಸರ್. 2 ಮನೆ ಇದೆ ಅಷ್ಟೇ. ಇಲ್ಲ ಅನ್ಸುತ್ತೆ. 2 ಮನೆ ಇದೆ. ಈಗ ಏನಂತ ಪರಿಸ್ಥಿತಿ ಸರ್, ಅದು ಏನಾರು ಆ ಥರ ಅವ್ರಿಗೆ ಕೊಟ್ಟರೆ, ಆ ಥರ ಏನಾರು ಕೊಟ್ಟರೆ ಕೆಲ್ಲಲ್ಲಿ ರೆಡಿ ಇದ್ದಾರೆ. ಈಗ ಆಲ್ರೆಡಿ ಅವರೇ ಕೊಡ್ಸೋರೆ ಬಸವಣ್ಣವ್ರಿಗೆ. ಮತ್ತು ಅದನ್ನು ಕೊಡೋಕ್ಕಾಗಲ್ಲ ಸರ್. ಇದು ನೆಕ್ಸ್ಟ್ ಮೀಟಿಂಗ್ ಅದು ನೆಕ್ಸ್ಟ್ ಮೀಟಿಂಗ್ ಈಗ ಸ್ಟಾರ್ಟ್ ಮಾಡ್ತಾರೆ. ಅದು ಆಲ್ರೆಡಿ ಕೊಟ್ಟವ್ರಿಗೆ ಹೋದ್ಸಲಿ. ನಾವು ಅದನ್ನು ಕೊಡೋಕ್ಕಾಗೋದೇ ಇಲ್ಲ ಸರ್. ಏನು ಪರಿಶೀಲನೆ ಮಾಡ್ತೀನಿ ಅಂತ ಸ್ಥಳ ಪರಿಶೀಲನೆ ಮಾಡಿ ಮುಂದಿನ ಸಭೆ ಮಾಡಿಸ್ಕೊಳ್ಳೋದು ಅಂತ ಬರ್ರಿ. ಈಗ ನಿನ್ನೆ ನೀವು ಕೊಟ್ಟಿರಲ್ಲ ಸರ್, 1,05,000 ಖರ್ಚು ಮೇಡಮ್. ಇದೊಂದು ಬರ್ಬೇಕು ಮಾಡಿಂದ
ಅದು ಏನಿದೆ ಅಂದರೆ ಸ್ಥಳ ಪರಿಶೀಲನೆ ಮಾಡಿಸಿ ಮಾಡಿ ಮುಂದಿನ ಸಭೆಗೆ ಮಂಡಿಸುವುದು ಅದನ್ನ. ಮುಂದಿನ ಸಭೆ ಬಿಡಿ ಇಲ್ಲ, ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿ. ಅಲ್ಲ ಇದಲ್ಲ ನಾನು ಹೇಳಿದ್ದು ಇದ್ರದ್ದು ಇವ್ರದ್ದು ತಿರುಮಲಮ್ಮ ಒಂದು ಅಲ್ವಾ ಸರ್? ಅದೇ ಇದು ತಾನೇ ಹೇಳಿದ್ದು. ಅಲ್ಲ ಲೇಔಟ್ ಲೇಔಟ್ ತಾನೇ ಸ್ಥಳ ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಳ್ಳಲು ಯಾಕಂದರೆ ತುಂಬ ಒತ್ತಡ ಬಂದಾಗ ಏನು ಮಾಡೋಕ್ಕಾಗಲ್ಲ ಅಂದಾಗ ಪುನಃ ಮೀಟಿಂಗ್ ಇಡೋಕ್ಕಾಗಲ್ಲ ಸರ್. ಅದು ಒಂದು ಮಾಡಿದ್ರೆ ಸ್ಟಾರ್ಟ್ ಆಯ್ತಲ್ಲ ಸರ್ ಎಲ್ಲ. ನಮ್ಮ ನರರಿ ಅಣ್ಣ ಮಾಡ್ಬಿಟ್ಟು ಹೋಗಲ್ಲ ಮೇಡಮ್. ಆಮೇಲೆ ಸ್ವಲ್ಪ ಪ್ರಮುಖವಾಗಿ ಇದು ಈ ವರ್ಷದ ಬಜೆಟ್ ಸರ್. ಆ್ಯಕ್ಚುಲಿ ನಾವು ಪ್ರೋಗ್ರಾಮ್ ಮಾಡ್ತಿರೋದು ಇದೇನು ಏನು ಹೇಳಿದ್ರು ಸರ್ ಕೆಲ್ಲಲ್ಲಿ ಗ್ರಾಮ ಕೆರೆದು ಇದನ್ನು ಅಷ್ಟೇ ರಾಯಲ್ಟಿ ಕಟ್ಟ ಗ್ರಾಮದ ಪರಿಸ್ಥಿತಿ ಪರಿಶೀಲಿಸಿ ಅವಲೋಕಿಸಿ ಗ್ರಾಮಸ್ಥರು ಒಪ್ಪಿಗೆ ಪಡೋದು ಕ್ರಮ ವಹಿಸಲು ತೀರ್ಮಾನಿಸಲು ಅದು ಸರಿಯಲ್ಲ ಸರ್. ಕೊಡೋದು ಬಿದ್ದಿಲ್ಲ ಅಷ್ಟೇ. ನಾನು ಈಗ ಇದರಲ್ಲಿ ಸರ್ ನಮ್ಮದು 26-27ಕ್ಕೆ ಒಂದು ಅಂದಾಜು ಬಜೆಟ್ ಕೊಡಿದ್ವಿ ಸರ್. ಅದ್ರಲ್ಲಿ ಆರಂಭ ಶಿಲ್ಪಿಗಾಗಲಿ 9,62,872 ಇದೆ ಸರ್. ವಿವಿಧ ಖಾತೆಗಳು ಎಲ್ಲ ಸೇರಿ ಇದೆ. ಅದರಲ್ಲಿ ಸ್ವೀಕೃತಿ 1,06,05,030 ರೂಪಾಯಿ 530 ರೂಪಾಯಿ ಬರುತ್ತೆ ಅಂತ ನಿರೀಕ್ಷೆ ಮಾಡಿದ್ವಿ. ಒಟ್ಟು 1,96,68,402 ರೂಪಾಯಿ. ಅದರ ವೆಚ್ಚ 1,96,63,62 ರೂಪಾಯಿ ಖರ್ಚು ಮಾಡ್ತೀವಿ ಅಂತ ಇಟ್ಕೊಂಡಿದ್ವಿ. ಸೇವಿಂಗ್ಸು ಬರೀ 5,146 ರೂಪಾಯಿ ಒಂದು ಇದನ್ನು ಮಾಡ್ಕೊಂಡಿದ್ದೀವಿ ಸರ್. ಇನ್ನು ಅದರಲ್ಲಿ ಇದು ರಾಜಸ್ವ ರೆವಿನ್ಯೂದಲ್ಲಿ ಇನ್ನು ಕ್ಯಾಪಿಟಲ್ ಇದು ಬರುತ್ತಲ್ಲ ಬಂಡವಾಳದಲ್ಲಿ ಸರ್. ಸ್ವೀಕೃತಿ 1,12,38,690 ಬರುತ್ತೆ ಅಂತ. ಒಟ್ಟು 1,12,38,633. ವೆಚ್ಚ 1,11,9,93,43,677 ಅಂದರೆ 30% ಸೇವಿಂಗ್ಸ್ ಕ್ಲೋಸ್ ಮಾಡಿ ಸರ್. ಇನ್ನು ಈಗ ಪಂಚಾಯತಿಲಿ ಇದು ವರ್ಷದಲ್ಲಿ ಇಲ್ಲಿ ಎಷ್ಟಿತ್ತು ಇದು ಅಂತ ಸರ್. ಅದಕ್ಕೆ ಪಂಚಾಯತಿ ಒಟ್ಟು ಸ್ವೀಕೃತಿ ಇಷ್ಟೆಲ್ಲ ಸೇರಿದ್ರೆ 3 ಕೋಟಿ ಟೋಟಲ್ 3,09,07,095 ಆದಾಯ OB ಆ ವರ್ಷದ ಆದಾಯ ನಿರೀಕ್ಷೆ ಮಾಡಿ. ಇನ್ನು ಖರ್ಚು 3,08,00,000 ಇದೆ. ಇದು 49,023 ರೂಪಾಯಿ ಉಳಿತಾಯ ಮಾಡ್ಕೊಂಡು ಇದು ಆ್ಯಸ್ ಇಟ್ಟು NRE ಸ್ಯಾಲ್ರಿ ಎಲ್ಲ ಸೇರ್ಕೊಂಡು ವರ್ಗ 2 ವರ್ಗ 1 ಬಾಪೂಜಿ ಸೇವಾ ಕೇಂದ್ರ ಎಲ್ಲ ಸೇರಿ ನಮ್ಗೆ ಇರ್ತಕ್ಕಂಥ 9 ಖಾತೆಗಳಿದೆ. 9 ಖಾತೆಗಳು ಏನಾಗಿದೆ ಅಂದರೆ ಒಂದು 32 ಲಕ್ಷ ಎಕ್ಸ್ಟ್ರಾ ಸೇರ್ಬಿಟ್ಟಿದೆ. ಸ್ವಚ್ಛ ಗ್ರಾಮದ ML ಕೇಳೋದು ನಾನು ನಿಂತು ಕೇಳೋದಿಲ್ಲ ಸರ್. ಖರ್ಚು ಮಾಡೋಕ್ಕೆ ಹೋಗಲ್ಲ. ಈಗ ಅದು ಸೇರ್ಬಿಟ್ಟಿದೆ. ಅದನ್ನು ಬಿಟ್ಟರೆ ಏನಿಲ್ಲ. ಅದು ಬಂದರೂ ನಮಗೇನು ಖರ್ಚು ಕೊಡಲ್ಲ ಸರ್. ಇವರು ಇಲ್ಲಿ ಸರ್ಕಾರಕ್ಕೆ ಬರೆದ್ರೆ ಕೊಡಿ ವಾಪಸ್ ಅಂತ ಹೇಳ್ತಾರೆ ಅಷ್ಟೇ. ಇಲ್ಲ ಅದೇ ದೇವರಾಜೇಗೌಡರು ಗೊತ್ತ ಮೈಸೂರಲ್ಲಿ TS ಆಗಿರಲಿಲ್ಲ ಸರ್. ಗೊತ್ತು ಅದೊಂದು ಇದು ಬಸವಣ್ಣವ್ರದ್ದೊಂದು ಇದಾಗಿದೆ. ಎಸ್ಟಿಮೇಟ್ ನಾ ಹಾಕಿದ್ದೀನಿ ಅಲ್ಲಿ ಸೀಡು ಹಾಕ್ಬಿಟ್ಟಿದ್ದೀನಿ. ಎಲ್ಲ ಪ್ರಾರ್ಥನೆ ಮಾಡಿದ್ರೆ ನೋಡಿ ಇಬ್ಬರಂದ್ರೆ ಮರ್ತು ಕೊಡುವ ಇಟ್ಕೊಂಡ್ರೆ ಒಳ್ಳೆಯದು. ಹೊಸಲ ಹಂಗೆ ಆಗ್ಬಿಡ್ತಾವೆ ನೋಡಿ. ಅವತ್ತೊಂದು ಪಾಯಿಂಟ್ ಹಾಕಿಟ್ಟಿದ್ದೀನಿ ಹಿಂದೆ ಪಾಯಿಂಟ್ ಒಂದು ಬಿಟ್ಟಾಗದೆ. ಹಾಂ ಅದನ್ನು ಚೇಂಜ್ ಮಾಡಿಸ್ಕೊತೀವಿ ಸರ್. ಹಾಂ ಹಿಂಗೆ ಆಫೀಸ್ ಏಪ್ರಿಲ್ ಕಳಿಸ್ತೀನಿ ಬಿಡಿ ಸರ್. ಬೇಡ ಈಗ ಯಾವ ನಂಬರ್ ಆಗೋದು ಬೇಡ. ಮಾಡಿಸ್ಕೊಂಡು ಬಿಡಿ. ಇನ್ನೇನು ರಾಜನೇ ಇದೆಯಲ್ಲ ಹೇಳಿದ್ರೆ ಇಲ್ಲಿ ಪೊಲೀಸ್ ಕ್ವಾರ್ಟರ್ಸ್ಗಳಿದೆ ಸರ್. ಹಳೆ ಬಿಲ್ಡಿಂಗ್ಗಳು ಅವನ್ನ ತೆರೆದು ಇರೋ ಮಣ್ಣನ್ನು ತಗೊಂಡೋಗಿ ಕೆರೆ ಹತ್ರ 3 ಗಾಲಿ ಕಡೆ ಗುಡ್ಡಾಕಕ್ಕೆ ಪರ್ಮಿಷನ್ ಕೇಳಿದ್ದಾರೆ ಪೊಲೀಸ್ ಇಲಾಖೆಯವರು. ಅವ್ನು ಕಾಂಟ್ರಾಕ್ಟರ್ ಸರ್. ಅವನು ಅದೇ ಗುಡ್ಡ ಹಾಕೊಂಡ್ಬಿಟ್ಟಿದ್ರೆ ನಮ್ಗೆ ಕೇಳಿದೆ ಜವರ ನಾಯಕರಲ್ಲಿ ಹೋಗಿ ಏನೋ ಮಾಡೋರೆ ಗಲಾಟೆ ಆಗಿದೆ. ಆಗ ನನ್ನ ತಂದು ಅಡ್ಡ ಹಾಕೋರಿಗೆ ಕೆರೆ ಒಳಗಡೆ ಹಾಕಕ್ಕ ಪಕ್ಕದಲ್ಲಿ ಹಾಕಿದ್ದಾರೆ ಸರ್. ಆ ಮಣ್ಣನ್ನು ವಾಪಸ್ ತಗೋತಾರೆ ಸರ್ ಅವರು. ಕೈಯೆಲ್ಲ ಕಿತ್ತ ಮೇಲೆ ಒಳಗೆ ಬರ್ತಿ ಹೊಡಿಬೇಕಲ್ಲ ನೋಡ್ಕೊಂಡು ಕಂಡೀಷನ್ ಹಾಕಿ ಪರ್ಮಿಷನ್ ಕೊಡಿ ಅಷ್ಟೇ. ಹಾಂ ಅದೇ ಕಂಡೀಷನ್ ಹಾಕ್ಬಿಟ್ಟು ಕೊಡೋಣ. ಹಲೋ ಮೀಟಿಂಗಲ್ಲಿ ಇದ್ದಾನೆ. ಮಾತಾಡಿ ಮೀಟಿಂಗಲ್ಲಿ ಬಿಡಿ. ಕರೆಂಟ್ ಬೇಡ ಲಸ್ಸಿ ತಗೊಂಡು ಅವ್ರು ಡ್ರೈವರ್ ಇದ್ದಾರೆ ತೆಗೀರಿ. ಓಕೆ
ಈ 55 ಲೀಟರ್ಗೆ ಏನು ಬರೆಯೋದು ಬೇಡ ಆಟಿ ಇದು ರೋಗ ರೇರ ಕಾಯ್ದೆ ಬರೋಲ್ಲ ಅದು ಬಿಡೋಣ ಅಂತ ತೋರಿಸಿದ್ರೆ ಡಬಲ್ ಏನು ಮಾಡೋದು ಬರೋದ್ರೆ ಯಾವ್ದು ವಿಷಯ ಆಯ್ತು ಏನು ನೋಡೋದಿಲ್ಲ ಅಂದಾಗ ಬರೆದ್ರು ತಪ್ಪೇನಿಲ್ಲ ಅಲ್ವಾ. ಹೊಡ ಪರಿಸ್ಥಿತಿ ಮತ್ತೆ ಯಾಕೆ ಶುರುವಾಯ್ತು ಜಗಳ ಅಲ್ಲ ರಿಸ್ಕ್ ಅಲ್ಲ ನಾವೇ ಇಟ್ಕೊಂಡಿದ್ದೀವಿ ಅನ್ನಂಗೆ ಹೇಳ್ತಾರಲ್ಲ. ಗೌರ್ಮೆಂಟಿಗೆ ತಾನೇ ಹೋಗಿರೋದು GST ಅಲ್ವಾ. ಆಯ್ತು ಅವ್ರು CEO ಹತ್ರನೇ ಮಾತಾಡ ಅಲ್ಲ ಅವ್ರಿಗೆ ಮಾತಾಡಕ್ಕೆ 800 ರೂಪಾಯಿ ಮಾಡಿದವರು ಈ ಸುತ್ತ ಕುಡಿದಿಲ್ಲ ಬಿಟ್ಟರೆ ಬಂದಾರ. ಅದೊಂದು ನೋಡೋಣ. ಅದೊಂದು ಕಳಿಸಿ ಇದು ಬರ್ಕೇಳಿ ಇಲ್ಲಿ ಅವರು ಕರೀರಿ ಮುಡಪರೆ ಹೋಗಿ ಇದ್ರದ್ದು ಲೈಸೆನ್ಸ್ ಜೊತೆಗೆ ಒಂದು ಇದ್ರದ್ದು ಮೊಸರು ಚಿಕ್ಕದು ಆಯ್ತು ನಾನು CEO ಇರ್ತಾರೆ ಫೋನ್ ಮಾಡ್ತಾರೆ ಅವ್ರಿಗೆ ಹೇಳ್ತೀನಿ ನಾನು. ಸರ್ ಫೈಲ್ ಇದೆ ಸರ್ ಫೈಲ್ ಓದಿದ್ದೀನಿ ಏನ್ ಬರೀ ಸ್ಥಳ ಸರಿ ಅಂತ ಈಗ ನಾನು ಅವತ್ತು ಹೇಳಿದ್ದೆ. ಕರೆಕ್ಟಾಗಿ ಓದಿಲ್ಲ. ಇದು ಹಣ ಕಟ್ಟಿಸ್ಕೊಳ್ಳೋದಲ್ಲ. ಏನು ಕಟ್ಸ್ಕೊಂಡಿಲ್ಲ ಮೇಡಮ್, ಕಂಡೀಷನ್ ಹಾಕ್ಕೊಡೋದು ವಾಪಸ್ ಅವನು ಮಣ್ಣು ಅಲ್ಲಿಗೆ ಹೆಂಗಿತ್ತು ಖಾಲಿ ಮಾಡಿ ಸರ್ ಅದೇ ಹೇಳಿದ್ಮೇಲೆ ಊರಲ್ಲಿ ಒಬ್ಬ ಕಟ್ಕೊಟ್ಟು ಊರಲ್ಲಿ ಯಾರೋ ಅವನ್ನ ಏನು ಹೇಳ್ತಾರಲ್ಲ ನಾವು ಊರಿಂದ ಹೊರಗಡೆ ಹೊರಗಡೆ ಹಾಕಿ ಸಾರಿಗೆ ಹಾಕಿ ಅವ್ನು ಯಾರೋ ಮಾತಾಡ್ತಿದ್ದಾರೋ ಅಪೋಸಿಟ್ ಮಾಡೋದ್ರಲ್ಲಿ ಇವ್ರಿಗೂ ಅವ್ರಿಗೆ ನಡೀತಾ ಇರೋದು ಕೇಸು. ಮಧ್ಯೆ ಬರೀ 2 ಅಡಿ ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ ಸರ್ 4 ಅಡಿ ಇದೆ ಜಾಗ 2 ಅಡಿ ಅವ್ರಿಗೆ 2 ಅಡಿ ಅಂತ ನಾವು ತೀರ್ಮಾನ ಮಾಡಿದ್ದು. ಆ ಯಪ್ಪ ಹೋಗ್ತಾ ಇಲ್ಲ ಸ್ವಲ್ಪ ಬಾಟ್ಲೆ ಈ ಪಪ್ಪ ಇದನ್ನು ಕನ್ವಿನ್ಸ್ ಮಾಡಿದ್ರು ಅದಕ್ಕೆ ಇನ್ನೊಂದು ಅಡಿ ವ್ಯತ್ಯಾಸ ಇದೆ ಸರ್. ಅದಕ್ಕೆ ನಿಮ್ಗೆ ಹೇಳಿದ್ರೆ ಮಂಗಳೂರಿಗೆ ಡೇಟ್ ಕೊಟ್ಟಿವಿ ಸರ್ ಅಂತ. ಮಂಗಳೂರು ನೋಟಿಸ್ ಕೊಡ್ತೀವಿ ಗುರುವೆ ಅವ್ರಿಗೆ ನಿಮ್ಗೆ ಎಲ್ರಿಗೂ ಇದು ಬಿಡಿ ಎಲ್ಲ ಸಾರ್ವಜನಿಕರದು ಮಂಗಳವಾರ ಇಟ್ಕೊಂಡಿದ್ವಿ. ಮಂಗಳವಾರ 10 ಮುಂಚೆ ನಾವು ನೋಟಿಸ್ ಕೊಟ್ಬಿಡ್ತೀವಿ ನಾಳೆಗೆ ಇದ್ಬಿಡಿ ಇದ್ಬಿಟ್ಟು ಒಂದು ಬೆಂಡ್ ಆಗ್ಬಿಟ್ಟು ಏನೋ ಒಂಚೂರು ಸಾಲ ಮಾಡ್ಕೊಳ್ಳಿ ಮುಂದಕ್ಕೆ ಹೋಗ್ಬಿಡಿ. ಇನ್ನೇನು ಸರ್ ಸಾಲ ಇದೆ ಸರ್, ಡಾಕ್ಯುಮೆಂಟ್ನ ಮಾಡ್ಕೊಂಡಿದೆ ಸರ್. ಅವ್ರದ್ದು ಡಾಕ್ಯುಮೆಂಟ್ಸ್ ಇಲ್ಲ. ನಾವು ಹೇಳಿದ್ರೆ ಅವತ್ತು 6 ಅಡಿ ಇದೆ, 6 ಅಡಿಗೆ 3 ಅಡಿ ಮಾಡಿಕೊಡಿ ಸರ್, ಇಲ್ಲಾಂದರೆ ಎಂಡರ್ಸ್ಮೆಂಟ್ ಕೊಡಿ, ಒಂದು ಏನು ಪ್ರಕಾರ ಕಾನೂನು ಪ್ರಕಾರ ಮಾಡ್ತಿದ್ದೀನಿ ಅಂತ ಹೇಳಿದೆವು. ಅದಕ್ಕೆ ಇವ್ರು ಮಾತ್ರ ಅರ್ಧ ಅಡಿ ಏನೋ ಹೋಗಿ ನಾವು ಹೇಳಿ ಬರ್ತೀವಿ ಬಿಡಿ ಬರ್ತೀವಿ ವಾಪಸ್ ಪಾಟಿಲ್ಲ ಆಮೇಲೆ ಒಂದು ಈ ಸೊತ್ತು ಆಗಿದೆ ಸರ್. ಸರ್ ಎಲ್ಲ ಡಾಕ್ಯುಮೆಂಟ್ ರೆಡಿ ಆಗಿದೆ ಅಂದರು. ಏನಪ್ಪ ಅಂದರೆ ಸರ್ ನಮ್ದೇನಂತ ಪ್ರಾಬ್ಲಮ್ ಅಂದರೆ ನಮ್ಮ ಅಣ್ಣ ಗೌರ್ಮೆಂಟ್ ಆಫೀಸರ್ ಅವನು ಯಾವುದಕ್ಕೂ ಬರೋಲ್ಲ ಸರ್. ನಾನು ನಿಂತ್ಕೊಂಡ್ರೆ ಮನೇಲಿ ಫುಲ್ ಲೇಡೀಸೇ ಬರೋದಿಲ್ಲ. ಆ ಉದ್ದೇಶಕ್ಕೋಸ್ಕರ ಇವ್ರಿಗೆ ನಾವು ಹೇಳಿದಂಗೆಲ್ಲ ಒಪ್ಕೊತಾ ಇದ್ದಾನೆ ಆದರೂ ಅವನೇ ಹೊರಟು ನಾವು ಬರ್ತೀನಪ್ಪ ಮಂಗಳವಾರ. ಸ್ವಲ್ಪ ಬೇಸರ ಎಲ್ಲ ಕೆಲಸ ಆಗೋಗಿದೆ ಸರ್, ಸ್ವಲ್ಪ ಗುರುಪ್ರವೇಶ ಮಾಡೋಕ್ಕೆ ಅದಕ್ಕೇನು ಆಯ್ತು ಮಂಗಳವಾರ ಬರ್ತೀನಿ. ಆಮೇಲೆ ಈಗ ಹೇಳಿದ್ನಲ್ಲ ಸರ್ 19 197 ಜಿಲ್ಲೆ ಅಂತ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ದಾಖಲೆ ಆಮೇಲೆ ಈಗ ಸರ್ವೆ ನಂಬರ್ 158 ಇದೆ 58 ಎಕರೆ 40% ಇದೆ. ಅದು ಫುಲ್ ಸೆಟ್ ಫೈಲ್ ಅಲ್ಲಿದೆ ಸರ್. ಇಷ್ಟು ದಪ್ಪ ಇದೆ ಇದು 58 ಎಕರೆ. ಅದು ಏನು ಮಾಡಿದ್ರು ಸರ್ ಕೊಡೋಕ್ಕೆ ಅನುಮೋದನ ಒಬ್ಬ ಆ ಟೈಮಲ್ಲಿ ಒಬ್ಬ ರೇರ ಇಲ್ಲೇ ಕೊಡ್ತಾ ಇದ್ರೆ ಅದಕ್ಕೆ ರೇಟ್ ಅದೇ ನೀವು ಮಾನಸಿಕನ ಸರ್ ಮಾಡ್ಕೊತೀನಿ ಅಂತ ಹೇಳಿದ್ರೆ ನಿಮ್ಮ ಅದೆಲ್ಲ ನಾನು ಮಾತಾಡ್ತೀನಿ. ಅದನ್ನ 58 ಎಕರೆ ಒಂದು ಪ್ಲಸ್ ಇನ್ನೊಂದು 2 ಎಕರೆ ಇನ್ನೂ ಇದಿದೆ ಸರ್ 197 ಒಂದು ಇನ್ನೊಂದು ಬಸವರಾಜನ ಕೂಡ ಒಟ್ಟಲ್ಲಿ ಎಲ್ಲ ಇದನ್ನ ಅನುಮೋದನೆ ನೀಡಲು ತೀರ್ಮಾನಿಸಲಾಯಿತು ಅಂತ. ಆಮೇಲೆ ಒಂದು ವಾಟರ್ ಮ್ಯಾನ್ ಬಗ್ಗೆ ಕಂಪ್ಲೇಂಟು. ಈಗ ಅಲ್ಲಿ ಅವ್ನು ಟೆಂಪ್ರರಿ ಹೇಳಿದ್ದ ನಿಮಗೆ ಅವನ್ನ ರಿಟೈರ್ಡ್ ಆಗಿದ್ದನ್ನು ತಗೊಂಡು ಅವ್ನು ಬರ್ದೇವರ ಬಿಟ್ಟುಕೊಟ್ಟ. ಈಗ ಇನ್ನೊಬ್ಬ ಇದ್ದಾನಲ್ಲ ಅವನು ಸರಿಯಾಗಿ ನೀರು ಬಿಡ್ತಾಯಿಲ್ಲ ಅಂತ ಇದೆ. ಅದ್ರ ಬಗ್ಗೆ ಒಂಚೂರು ಮಂಗಳೂರು ಹೋಯ್ತಿರೋ ಸ್ಪಾಟ್ ಮಾಡ್ಬಿಡೋ ಸರ್. ಯಾರನ್ನ ಸರ್ ರೇಣುಕಾ ಅದು ಆನಂದಗೌಡರು ಎಲೆಕ್ಷನ್ ಬಿಟ್ಟಿದ್ದಾರೆ ತಾಲೂಕು ಪಂಚಾಯತಿ ಮೈಸೂರು ಸರ್. ಇಡೀ ಜಿಲ್ಲಾ ಮಟ್ಟದ್ದು ಗೊತ್ತಾಯ್ತಲ್ಲ, ಅದೇ ತಾಲೂಕು ಪಂಚಾಯತಿ ನಡೀತದೆ. ಹೌದೌದು ಎಲ್ಲ PDOs ಎಲ್ಲ ಇಲ್ಲ ಅಲ್ಲೇ ಇಲ್ಲ ಇಲ್ಲ ಇದೇ ಕೊಟ್ಟಿರೋದಂಗೆ ಅದೇ ಹೇಳ್ತಿದ್ದಾನೆ ಪ್ರಹ್ಲಾದನ ರೀತಿ ಇದು ಮಾಡಿದ್ದಾರೆ. ಒಂದು ಇಂಜಿಲ್ ಹಾಕ್ಬಿಡಿ ಸರ್ ತಮ್ಮ ಗಮನ ಬಂದಿದೆ ಅಂತ ಓದ್ಕೊಳ್ಳಿ ಸರ್. ಅದೇ ಈ ಥರ ವಿಷಯವಾಗಿರ್ಬೇಕಾಗಿದ್ರೆ ಇಲ್ಲ ಇಲ್ಲೇ ಇಟ್ಕೊಂಡಿದ್ರಲ್ಲ ಅಷ್ಟೇ ಇಲ್ಲಿ ನಡೀರಿ ಮೀಟಿಂಗ್ ನಡೀತಾ ಹೇಳಿದೀವಿ ಭಾರತಿ ಆಮೇಲೆ ಕೊನೆಯಲ್ಲಿ ಮೇಡಮ್ ಇತರ ವಿಷಯಗಳಲ್ಲಿ ಅದಕ್ಕೆ ವಾಣಿಜ್ಯ ಉದ್ದೇಶಕ ಅರ್ಜೆಂಟ್ ಅದೇ ನಿಮಿಷ ಪತ್ರವನ್ನು ಸೃಷ್ಟಿಸಿ ನನ್ನ ದಾಖಲೆಗಳನ್ನು ಫೋರ್ಜರಿ ಮಾಡಿರುತ್ತೀರಿ. ಇತರ ವಿಷಯಗಳಲ್ಲಿ ರೇಣುಕಂದ ವಾಟರ್ಮೆಂಟ
ಆಯ್ತು ಅವ್ನು ಯಾರೋ ಬರೋಕ್ಕೆ ಹೇಳ್ರಿ ಅವ್ನು ವಾಟರ್ ಮೆನ್ದ ಈ ಥರ ವಿಷಯಕ್ಕೆ ಇಲ್ಲ ಇತರ ವಿಷಯಗಳು ವಾಟರ್ ಮೆನ್ ಹಾಕಿ ಇದರ ಸಾರ್ವಜನಿಕ ದೂರು ಬಂದಿದೆ. ವಾಟರ್ ಮ್ಯಾನ್ ಅದನ್ನ ಇವನಾ? ಪರಿಶೀಲಿಸಿ ಕ್ರಮ ವಹಿಸ್ಬೋದು. ವಾಟರ್ ಮ್ಯಾನ್ ಜೈಪುರ ಅಲ್ಲ? ಹೆಸರು ಬರಿಬೇಡಿ. ಆಯ್ತು. ಆಮೇಲೆ ಮಾನ್ಯ ಶಾಸಕರು